ಇನ್ನೂ 2 ಪ್ರಾರ್ಥನೆಗಳನ್ನು ಮಾಡಿ ಆರಂಭ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಕಮಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಪ್ರಣಾಮಗಳನ್ನು ಪ್ರತಿ ಅಣುವಿನಲ್ಲಿಯೂ ಇರುವಂತಹ ವಿಶ್ವ ಚೈತನ್ಯಕ್ಕೂ ಶ್ರೀ ರಮಣ ಮಹರ್ಷಿಗಳ ಚರಣಕಮಲಗಳಿಗೂ ಹಾಗೂ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪಿಸಿ ಮಾರ್ಗದರ್ಶನ ನೀಡಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಮಹಾತ್ಮರ ಚರಣಗಳಲ್ಲೂ ಎಲ್ಲ ಗುರು ಮಹಾತ್ಮರ ಚರಣಗಳಲ್ಲೂ ಅರ್ಪಿಸೋಣ. ಅವರ ಕೃಪೆ ನಮ್ಮನ್ನೆಲ್ಲ ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಈ ಭಾನುವಾರ ನಿಮ್ಮ ಜೊತೆಯಲ್ಲಿ ಈ 1 ಗಂಟೆಯನ್ನು ಕಳೆಯುವಂಥ ಅವಕಾಶ ಮಾಡಿಕೊಟ್ಟಂಥ ಥಿಯಾಸಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ಜ್ಞಾನಿಗಳ ಸಭೆಗೂ ನನ್ನ ಕೃತಜ್ಞತೆಗಳು. ಉಪದೇಶ ಸಾರಂ ಕಳೆದ ವಾರ ತಾನೇ 25-26ನೇ ಶ್ಲೋಕ ನೋಡಿದ್ದೀವಿ ನಾವು. ಸೊ ಭಾಳ ಜಾಸ್ತಿ ನಾನು ಹಿಂದಿನ ಸೆಷನ್ದು ಸಂಕ್ಷಿಪ್ತ ವಿವರ ಕೊಡಬೇಕಾಗಿಲ್ಲ. ಒಂದೇ ಒಂದು ವಾರ ಅವಧಿ ಆಗಿರೋದ್ರಿಂದ ಹೆಚ್ಚು ಮಂದಿ ಎಲ್ರಿಗೂ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋದ ಸಲ ನಾವು ಆನಂದ ಎಂದರೇನು ಅನ್ನೋ ಒಂದು ವಿಷಯವನ್ನು ಜಿಜ್ಞಾಸ ಮಾಡಿದ್ವಿ. ಸೊ ಈ ಆನಂದ ಎಂದರೇನು ಅನ್ನೋದನ್ನು ಜಿಜ್ಞಾಸ ಮಾಡುವಾಗ 25-26ನೇ ಶ್ಲೋಕಗಳು, ಉಪದೇಶ ಸಾರಂನಲ್ಲಿ 30 ಶ್ಲೋಕಗಳಿವೆ. ಒಂದೊಂದು ಶ್ಲೋಕದಲ್ಲೂ 2 ಸಾಲು. ಅದರಲ್ಲಿ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ರಾಜಯೋಗ, ಆತ್ಮವಿಚಾರ ಎಲ್ಲವನ್ನು ರಮಣರು ಹೇಳಿದ್ದಾರೆ. ನಮಗೆ ಇದೊಂದು ರೋಡ್ ಮ್ಯಾಪ್ ರೀತಿ ಅಂತ ನಾವು ಪ್ರತಿ ಸಲ ನೋಡ್ತೀವಿ. ಈ ಸಲ ನಾವು ನಿನ್ನನ್ನು ಬಿಡದೇ ಇರು ಅನ್ನೋ ಒಂದು ವಿಚಾರ. ಏನೇನು ಇಂಥ ವಿಚಿತ್ರವಾಗಿದೆಯಲ್ಲಪ್ಪ ಇದು. ನನ್ನನ್ನು ನಾನು ಹೆಂಗೆ ಬಿಡದೇ ಇರೋಕ್ಕಾಗತ್ತೆ? ಸಾಧ್ಯನ ಎಲ್ಲಾದರೂ? ಇವ್ರಿಗೆಲ್ಲೋ ಸ್ವಲ್ಪ ಅರಳ್ಮರಳು ವಯಸ್ಸಾಗ್ತಾ ಬಂತಲ್ಲ, ಅರಳ್ಮರಳು ಆಗಿರಬೇಕು ಅಂತ ಅನ್ನಿಸ್ಬೋದು. ನನಗಾಗಿರ್ಬೋದು ಅರಳುಮರಳು. ರಮಣರಿಗಂತೂ ಖಂಡಿತ ಅರಳುಮರಳು ಆಗೇ ಇರಲಿಲ್ಲ ಅವರು. ಆದರೆ ಈ ಒಂದು ವಾಕ್ಯವನ್ನು ಅವ್ರು ಹೇಳಿರೋದು. ಹಾಗಾದರೆ ಇದರ ಅರ್ಥ ಏನು? ಇದ್ರ ಜೊತೆ ನಮಗೆ ಸಂಬಂಧ ಏನು? ಅದನ್ನು ಇವತ್ತು ನಾವು ನೋಡ್ತೀವಿ. ಸೊ ಮೊದಲು ಹೋದ ಸಲದ ಶ್ಲೋಕಗಳನ್ನು ಲೀಡ್ ಆ್ಯಂಡ್ ಫಾಲೋ ಚಾಂಟ್ ಮಾಡಿಬಿಡೋಣ. 25ನೇ ಶ್ಲೋಕ. ವೇಷಹಾನತಃ ಸ್ವಾತ್ಮದರ್ಶನಂ ವೇಷಹಾನತಃ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ ಈಶದರ್ಶನಂ ಸ್ವಾತ್ಮರೂಪತಃ. ಅಂದರೆ ನಾವು ಏನು ತಿಳ್ಕೊಂಡ್ವಿ?
ಹೊರಗಿನ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ಜೀವ ನಂಬ್ಕೊಂಡಿದೆ, ತಪ್ಪಾಗಿ ನಂಬ್ಕೊಂಡಿದೆ. ಜೀವದ ಅಂತರಾಳ ಏನು? ಸತ್ ಚಿತ್ ಆನಂದ. ನಾನಿದ್ದೀನಿ ಅನ್ನೋದು ನನಗೆ ತಿಳಿದಿದೆ, ಅದು ಸತ್ ಚಿತ್. ನಮಗೆ ಪ್ರತಿಕ್ಷಣನೂ ಆ ಒಂದು ನೇರವಾದ ಜ್ಞಾನ ಇದೆ. ಆನಂದ ಅನ್ನೋದು ಅಖಂಡತೆ, ಅನಂತತೆ, ಅದ್ವೈತ, ಅದೆಲ್ಲವೂ ಆನಂದ ಆಗುತ್ತೆ ಅಂತ ತಿಳ್ಕೊಂಡ್ವಿ ನಾವು. ಎಲ್ಲಿ ನಿರ್ದ್ವಯವಾಗಿರುತ್ತೋ ಅಲ್ಲಿ ಆನಂದ ಇರುತ್ತೆ, ಎಲ್ಲಿ ಇರೋದಿಲ್ವೋ ಅಲ್ಲಿ ಆನಂದ ಇಲ್ಲ. ಈಶಾ ಅಂದರೆ ಈ ಇಡೀ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ಬೃಹತ್ ಚೈತನ್ಯ, ಎಲ್ಲಕ್ಕೂ ಆಧಾರವಾಗಿ ಇರುವಂತಹ ಚೈತನ್ಯ. ಆ ಒಂದು ಚೈತನ್ಯಕ್ಕೂ ಇಲ್ಲಿ ಈ ದೇಹ ಮನಸ್ಸು ಬುದ್ಧಿ ಅಂತ ತಪ್ಪಾಗಿ ನಂಬ್ಕೊಂಡಿರುವಂಥ ಒಂದು ಚೈತನ್ಯಕ್ಕೂ ವ್ಯತ್ಯಾಸ ಏನು ಅಂತ ರಮಣರು ಹೇಳ್ತಾ ಇದ್ದಾರೆ. ಏನು ಇಲ್ವಲ್ಲ, ಕಾಸ್ಟ್ಯೂಮ್ ಅಷ್ಟೇ ವ್ಯತ್ಯಾಸ. ಈ ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀವಲ್ಲ, ಅದು ನಾನೇ ಅಂತ ಅಂದ್ಕೊಂಡ್ಬಿಟ್ಟಿದೆ ಚೈತನ್ಯ, ತಪ್ಪಾಗಿ ನಂಬ್ಕೊಂಡ್ಬಿಟ್ಟಿದೆ. ಆ ಕಾಸ್ಟ್ಯೂಮ್ ಒಂದೇ ವ್ಯತ್ಯಾಸ. ಈಶನ ಕಾಸ್ಟ್ಯೂಮು ಇಡೀ ಜಗತ್ತು, ಜೀವನ ಕಾಸ್ಟ್ಯೂಮು ಈ ದೇಹ. ದೇಹ ಅಂದರೆ ಎಲ್ಲ ನಾವು ಪಂಚಕೋಶಗಳನ್ನು ಅರ್ಥ ಮಾಡ್ಕೋಬೇಕಿದೆ. ಸೊ ಅದೆರಡನ್ನ ತೆಗೆದ್ಬಿಟ್ರೆ ಈಶನಿಗೆ ಸದಾ ಒಂದು ಅರಿವಿದೆ. ಏನು ಅರಿವಿದೆ? ನಾನು ಸಚ್ಚಿದಾನಂದ, ನಾನೇ ಬ್ರಹ್ಮನ್ ಅನ್ನೋ ಒಂದು ಅರಿವು ಈಶನಿಗೆ ಮಾಸೋದೇ ಇಲ್ಲ. ಆದರೆ ಜೀವನಿಗೆ ಮಾಸೋಗತ್ತೆ, ಮಾಸೋಗಿದೆ. ಅದಕ್ಕೆ ನಾವೆಲ್ಲ ಅಂದ್ಕೊಂಡಿರೋದು ನಾನು ದೇಹ ಅಂತ. ಸೊ ಈ ಅರಿವು ಮತ್ತು ಈ ಕಾಸ್ಟ್ಯೂಮ್ ಅದು ಎರಡನ್ನ ತೆಗೆದ್ಬಿಟ್ರೆ ಅಂತರಾಳದಲ್ಲಿರುವಂತಹ ಸಾರಕ್ಕೆ ಏನು ವ್ಯತ್ಯಾಸ ಇಲ್ಲ ಅಂತ ರಮಣರು ಈ ಶ್ಲೋಕದಲ್ಲಿ ನಮಗೆ ತಿಳಿಸಿದ್ರು. 26ನೇ ಶ್ಲೋಕ. ಆತ್ಮ ಸಂಸ್ಥಿತಿ ಸ್ವಾತ್ಮದರ್ಶನಂ, ಆತ್ಮ ಸಂಸ್ಥಿತಿ ಸ್ವಾತ್ಮದರ್ಶನಂ, ಆತ್ಮನಿರ್ದ್ವಯಾತ್ ಆತ್ಮನಿಷ್ಠತಾ, ಆತ್ಮನಿರ್ದ್ವಯಾತ್ ಆತ್ಮನಿಷ್ಠತಾ. ಆತ್ಮನಿರ್ದ್ವಯಾತ್, ಈ ನಾನು ಆತ್ಮ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಎಲ್ಲ ಮಹಾವಾಕ್ಯಗಳು ಇವೆ ವೇದಾಂತದಲ್ಲಿ. ಎಲ್ಲನೂ ಏನು ಹೇಳ್ತಾ ಇದೆ? ನೀನೇ ಆತ್ಮ. ಆ ಆತ್ಮ ನಿರ್ದ್ವಯ, ಅದಕ್ಕೆ ಎರಡು ಭಾಗ ಇಲ್ಲ, ಅದನ್ನೇ ಖಂಡಿಸೋದಕ್ಕೆ ಆಗೋದೇ ಇಲ್ಲ. ಒಂದೇ ಅಂತ ಹೇಳೋದಿಲ್ಲ, ಅದು ಅದ್ವಿತೀಯ. ಇಟ್ ಈಸ್ ನಾಟ್ ಟು. ಅದನ್ನು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂತ ಹೋದ್ಸಲ ನಾವು ತಿಳ್ಕೊಂಡ್ವಿ. ಸೊ ಆತ್ಮ ನಿರ್ದ್ವಯ ಆಗಿದ್ರೆ ಮಾತ್ರನೇ ನಾವು ನಾನು ನಿರ್ದ್ವಯ, ನನ್ನನ್ನು ಖಂಡಿಸೋದಕ್ಕೆ ಸಾಧ್ಯ ಇಲ್ಲ, ನಾನೇ ಆತ್ಮ, ನಾನು ಸಚ್ಚಿದಾನಂದ ಅಂತ ಯಾರಿಗೆ ಸದಾ ಅರಿವಿರುತ್ತೋ ಅವನು ಆತ್ಮನಿಷ್ಠನು. ಆತ್ಮನ ರೂಪದಲ್ಲಿ ಭಗವಂತನನ್ನು ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ, ಭಗವಂತ ನನ್ನಿಂದ ಬೇರೆ ಅಲ್ಲ, ನನ್ನ ಆತ್ಮನೇ ಭಗವತ್ ಚೈತನ್ಯ ಅಂತ ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅವರೇ ಜ್ಞಾನಿಗಳು, ಅವರು ಸದಾ ಆನಂದದಲ್ಲಿ ಇರ್ತಾರೆ ಅಂತ ರಮಣರು ನಮಗೆ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಬಹಳ ಡೀಟೇಲ್ಡಾಗಿ ಹೋದ್ಸಲ ನೋಡಿದ್ವಿ, ನಾನು ಮತ್ತೆ ಅದನ್ನು ಕವರ್ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತಿನ ಹೊಸ ಶ್ಲೋಕ 27ನೇ ಶ್ಲೋಕ. 27ನೇ ಶ್ಲೋಕ ಲೀಡ್ ಆ್ಯಂಡ್ ಫಾಲೋ ಚಾಂಟ್ ಮಾಡೋಣ. ಜ್ಞಾನವರ್ಜಿತ ಅಜ್ಞಾನಹೀನ ಚೇತ್, ಜ್ಞಾನವರ್ಜಿತ ಅಜ್ಞಾನಹೀನ ಚೇತ್, ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ, ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ರಮಣರು ಹೇಳ್ತಿದ್ದಾರೆ, ಎಷ್ಟೋ ವಿಷಯಕ್ಕೆ ನಾವು ಹೇಳ್ತೀವಿ, ನಿಮಗೆ ಅಲ್ಲೊಂದು ನಂದಿ ಬೆಟ್ಟದ ಹತ್ರ ಇನ್ನೊಂದು ಗುಡ್ಡ ಇದೆ ರೀ, ಅದಕ್ಕೆ ಕೃಷ್ಣದೇವ ಗುಡ್ಡ ಅಂತಾರೆ. ನೀವು ಹೋಗಿದ್ದೀರಾ ಅಲ್ಲಿ? ಗೊತ್ತಾ ನಿಮಗೆ? ಹೌದಾ, ನಾನು ನಂದಿ ಬೆಟ್ಟಕ್ಕೆ ಮಾತ್ರ ಹೋಗಿದ್ದೀನಿ, ಇದ್ರ ಬಗ್ಗೆ ನಾನು ಕೇಳೇ ಇರಲಿಲ್ವಲ್ಲ, ನನಗೆ ಗೊತ್ತೇ ಇಲ್ವಲ್ಲ. ದಾರಿ ಗೊತ್ತಾ? ನನಗೆ ಆ ಗುಡ್ಡದ ಬಗ್ಗೆನೇ ಗೊತ್ತಿಲ್ಲ, ಇನ್ನು ದಾರಿ ಹೆಂಗೆ ಹೇಳಲಿ?
ಸೊ ಕೆಲವು ನನಗೆ ಗೊತ್ತು ಅಂತ ಹೇಳ್ತೀವಿ. ನಂಗೆ ನಂದಿ ಬೆಟ್ಟ ಗೊತ್ತು, ನಾನು ಹೋಗಿದ್ದೀನಿ. ಈ ಕೃಷ್ಣದೇವ ಗುಡ್ಡ ಯಾವುದೋ ನನಗೆ ಗೊತ್ತಿಲ್ಲಪ್ಪ. ಸೊ ಒಂದು ಕಡೆ ನನಗೆ ಗೊತ್ತು ಅಂತ ಎಷ್ಟಕ್ಕೋ ಹೇಳ್ತೀವಿ, ನನಗೆ ಗೊತ್ತಿಲ್ಲ ಅಂತ ಎಷ್ಟಕ್ಕೋ ಹೇಳ್ತೀವಿ. ಒಂದು ದಿನದಲ್ಲೇ ಅದು ನಡೀತಾ ಇರುತ್ತೆ ಅಲ್ವಾ? ನಂಗೆ ಗೊತ್ತಿದೆ, ಇದು ನನಗೆ ಗೊತ್ತಿಲ್ಲ. ಅದು ನಮಗೆ ಮನಸ್ಸು ಬುದ್ಧಿ ಕ್ಲಾಸಿಫೈ ಮಾಡ್ತಾ ಇರುತ್ತೆ. ಸೊ ರಮಣರು ಹೇಳ್ತಿದ್ದಾರೆ, ಜ್ಞಾನ ಮತ್ತು ಅಜ್ಞಾನ ಎರಡೂ ಮನಸ್ಸಿಗೆ ಸಾಧಾರಣವಾಗಿ ಇರುವಂತಹ ಲಕ್ಷಣಗಳು. ಬುದ್ಧಿಗೆ ಮನಸ್ಸಿಗೆ ಜ್ಞಾನನೂ ಗೊತ್ತು, ಅದಕ್ಕೆ ಅಜ್ಞಾನನೂ ಇದೆ, ಎರಡೂ ಇದೆ. ಎಲ್ಲದರ ಬಗ್ಗೆ ಯಾರಿಗಾದ್ರೂ ಜ್ಞಾನ ಇದೆಯಾ? ಧೈರ್ಯವಾಗಿ ಇಲ್ಲಿ ಕೈ ಎತ್ಬೋದಾ? ಎತ್ತಿದ್ರೆ ನಿಜವಾಗ್ಲೂ ಇಡೀ ಹಾಲಲ್ಲಿರೋ ಸಭಾಂಗಣದಲ್ಲಿ ಇರೋರೆಲ್ಲ ಬಂದು ನಿಮ್ಮ ಪಾದಕ್ಕೆ ಬೀಳ್ತಾರೆ. ಎಷ್ಟೇ ದೊಡ್ಡ ಜ್ಞಾನಿ ಆಗಿರ್ಬೋದು, 1000 PhD ಇರ್ಬೋದು ಅವ್ರ ಹತ್ರ, ಪಡ್ಕೊಳಕ್ ಸಾಧ್ಯ ಇದ್ರೆ ಒಂದು ಜೀವಮಾನದಲ್ಲಿ. ಆದರೆ ಅವರಾದ್ರೂ ಹೇಳ್ತಾರೆ, ನನ್ನ ಪ್ರಪಂಚದಲ್ಲಿ ಇರುವಂಥ ಎಲ್ಲದರ ಜ್ಞಾನ ನನಗಿದೆ, ನಾನು ಸರ್ವಜ್ಞ ಅಂತ ಹೇಳೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಮನಸ್ಸಿಗೆ ಜ್ಞಾನ ಅಜ್ಞಾನ ಹೇಗೆ ಚಂದ್ರನಿಗೆ ಹುಣ್ಣಿಮೆನೂ ಇದೆ, ಅಮಾವಾಸ್ಯನೂ ಇದೆ, ಹಾಗೆ ಮನಸ್ಸು ಅದಕ್ಕೂ ಕೂಡ ಜ್ಞಾನ ಇದೆ, ಅಜ್ಞಾನ ಇದೆ. ಆದರೆ ಈ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅಥವಾ ಚೈತನ್ಯ, ಅರಿವು, ಆ ಒಂದು ಶಕ್ತಿ ಜ್ಞಾನ ಅಜ್ಞಾನ ಎರಡನ್ನೂ ಮೀರಿ ನಿಂತಿದೆ. ಜ್ಞಾನವರ್ಜಿತ ಅಜ್ಞಾನಹೀನ ಚಿತ್. ಈ ಪ್ರಜ್ಞೆ ಅಥವಾ ಅರಿವಿಗೆ ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಓಕೆ, ಅಜ್ಞಾನ ಇಲ್ಲ, ನಾನು ಒಪ್ಕೊಳ್ತೀನಪ್ಪ. ನೀವು ಹೇಳ್ತಾ ಇದ್ದೀರಾ ಅರಿವಿಗೆ ಜ್ಞಾನನೂ ಇಲ್ಲ ಅಂದರೆ ಏನು ಅರ್ಥ ಇದೆ ಅದರಲ್ಲಿ? ಅರ್ಥಹೀನವಾಗಿರುವಂಥದ್ದನ್ನು ಹೇಳ್ತಾ ಇದ್ದೀರಲ್ಲ ನೀವು ಅನ್ನೋ ಒಂದು ಪ್ರಶ್ನೆ ಬರ್ಬೋದು ನಮ್ಗೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ಜ್ಞಾನಂ ಅಸ್ತಿ ಕಿಂ ಜ್ಞಾತುಂ ಅಂತರಂ. ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಯಾವ ಒಂದು ನಾನು ಆತ್ಮವನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ಒಂದು ಉಪಕರಣ ಯಾವುದಾದ್ರೂ ಇದೆಯಾ ಅಂತ ರಮಣರು ಕೇಳ್ತಾ ಇದ್ದಾರೆ. ಇನ್ಯಾವ ಉಪಕರಣ ಇದೆ? ಆತ್ಮನನ್ನು ತಿಳ್ಕೊಳ್ಳೋ ಅಂಥ ಉಪಕರಣ ಯಾವುದಿದೆ? ನಾವು ಹೋದ್ಸಲ ಏನು ನೋಡಿದ್ವಿ? ಬೀಯಿಂಗ್ ದ ಸೆಲ್ಫ್ ಇಸ್ ಸೀಯಿಂಗ್ ದ ಸೆಲ್ಫ್. ಆತ್ಮವಾಗಿ ಇರೋದೇನೆ ಆತ್ಮ ಸಾಕ್ಷಾತ್ಕಾರ. ಇದು ಆತ್ಮ, ಇದು ನಾನು ಅಂತ ನೋಡ್ತಾ ಇದ್ರೆ ಏನಾಗತ್ತೆ ಅಲ್ಲಿ? ನಾನು ನೋಡ್ತಾ ಇದ್ದೀನಿ, ನಾನು ದೃಕ್. ಆತ್ಮ ಅನ್ನೋದು ದೃಶ್ಯ, ಅದನ್ನು ದೃಕ್ ನೋಡ್ತಾ ಇದೆ ಅಂದ ತಕ್ಷಣ ಏನು ಬಂತು ಇಲ್ಲಿ? ದ್ವೈತ ಬಂದ್ಬಿಡ್ತಲ್ವ. ಎರಡು ಬೇರೆ ಬೇರೆ ಒಂದು ವಿಷಯ ವಿಷಯಿ ಬಂದ್ಬಿಡ್ತು, ಸಿಯರ್ ಆ್ಯಂಡ್ ಸೀನ್ ಬಂದ್ಬಿಡ್ತು. ಆದರೆ ಹಿಂದಿನ ಶ್ಲೋಕದಲ್ಲಿ ಏನು ನೋಡಿದ್ವಿ? ಆತ್ಮ ನಿರ್ದ್ವಯಾತ್. ಎರಡು ಭಾಗ ಇಲ್ಲ. ಎಲ್ಲಿವರೆಗೂ ನೀನು ಎರಡು ಭಾಗ ಇದೆ ಅಂತ ಇದೆಯೋ ಅದು ಇನ್ನೂ ಆತ್ಮ ಅಲ್ಲಪ್ಪ. ನಾನು ಮತ್ತೆ ಆತ್ಮ ಅಂತ ನೀನು ಹೇಳ್ತಾ ಇದ್ರೆ ಅಂದರೆ ಅಹಂಕಾರ ಇನ್ನ ಇದೆ, ಆತ್ಮ ಇದೆ. ಸೊ ನೀನು ಹೆಂಗೆ ಜ್ಞಾನಿ ಅದೇ? ಯಾವ ಲೆಕ್ಕದಲ್ಲಿ ನೀನು ಜ್ಞಾನಿ ಅದೇ ಅಂತ ರಮಣರು ಕೇಳ್ತಾ ಇದ್ದಾರೆ. ಸೊ ನೀನು ಮೊದಲು ಏನು ಅರ್ಥಕೋಬೇಕು? ಎಷ್ಟೋ ಸಲ ನಾವು ಕ್ವೆಶ್ಚನ್ ಕೇಳ್ತೀವಲ್ವ, ಆತ್ಮ ಸಾಕ್ಷಾತ್ಕಾರ ಅಂದರೆ ಎಲ್ಲ ಬೆಳಕು ಬಂದ್ಬಿಡತ್ತಾ? ಫುಲ್ಲು ಸೂರ್ಯಕೋಟಿ ಸಮಪ್ರಭಾ, ಕೋಟಿ ಸೂರ್ಯರ ಬೆಳಕು ಬಂದಂಗೆ ನನಗೆ ಅನುಭವ ಆಗುತ್ತಾ? ನಾನು ಧ್ಯಾನ ಕೂತ್ಕೊಳ್ತೀನಿ, ಎಷ್ಟು ಬೆಳಕು ಬೆಳಕು ಬೆಳಕು, ನಾನು ನೋಡ್ತಾ ಇದ್ದೀನಿ ಬೆಳಕನ್ನು, ಅದೇನೋ ಆತ್ಮ ಸಾಕ್ಷಾತ್ಕಾರ? ಅಥವಾ ಯಾವುದೋ ಒಂದು ನನ್ನ ಇಷ್ಟ ದೈವ ನನಗೆ ಪ್ರತ್ಯಕ್ಷ ಆಗ್ತಾ ಇದೆ, ಐ ಆಮ್ ಹ್ಯಾವಿಂಗ್ ಅ ವಿಷನ್ ಆಫ್ ಮೈ ಡಿಟಿ. ನನಗೆ ಕೃಷ್ಣ ಪ್ರಿಯ ಇರ್ಬೋದು, ದೇವಿ ಪ್ರಿಯ ಇರ್ಬೋದು, ಗಣೇಶ ಪ್ರಿಯ ಇರ್ಬೋದು, ಗುರು ಪ್ರಿಯ ಇರ್ಬೋದು. ಆ ಒಂದು ಮೂರ್ತಿ ನನ್ನ ಮುಂದೆ ಪ್ರತ್ಯಕ್ಷ ಆಗಿದೆ, ಅದೇನೋ ಆತ್ಮ ಸಾಕ್ಷಾತ್ಕಾರ ಅಂದರೆ? ರಮಣರು ಕೇಳ್ತಾರೆ, ನೋಡೋನು ಯಾರಪ್ಪ ಮೂರ್ತಿನ? ಅವನು ಆತ್ಮ. ಯಾರು ನೋಡ್ತಾ ಇದ್ದಾನಲ್ಲ ಆ ಸಾಕ್ಷಿ ಆತ್ಮ. ಮುಂದೆ ಬಂದಿರುವಂಥ ಪ್ರತಿಮೆ ಆತ್ಮ ಅಲ್ಲ, ಮುಂದೆ ಬಂದಿರುವಂಥ ಬೆಳಕು ಆತ್ಮ ಅಲ್ಲ. ಅವೆಲ್ಲ ದಿವ್ಯ ಅನುಭವಗಳು. ಎಂಜಾಯ್ ಮಾಡು, ಪರವಾಗಿಲ್ಲ, ಸೈಟ್ ಸೀಯಿಂಗ್.
ನಾವಿಲ್ಲಿಂದ ಅಡಿಯಾರ್ಗೆ ಹೋಗ್ತೀವಿ, ಟ್ರೈನಲ್ಲಿ ಕೂತ್ಕೋತೀವಿ, ಇನ್ನೇನು ಹೊರಡ್ತೀವಿ ಎಲ್ಲರೂ. ಈಗ ತಿಂಗಳು ಕೊನೆಯಲ್ಲಿ ಸುಮಾರು ಜನ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಏನೇನೋ ನೋಡ್ತೀವಿ. ಗುಡ್ಡ, ಬೆಟ್ಟ, ನದಿಗಳು, ಸರೋವರಗಳು ಎಲ್ಲ ಕಾಣಿಸುತ್ತೆ ನಮಗೆ. ಸ್ಟೇಷನಲ್ಲಿ ಏನೇನೋ ವಡೆ, ಇಡ್ಲಿ ಎಲ್ಲ ಮಾರ್ತಾ ಇರ್ತಾರೆ, ಪುಳಿಯೋಗರೆ ಮಾರ್ತಾ ಇರ್ತಾರೆ. ಇಲ್ಲಿ ಬಾಪ ಅಂತ ಕರೆದು ತಗೊಳ್ತೀವಿ. ಅದೇನಾ ನಮ್ಮದು ಡೆಸ್ಟಿನೇಷನು? ಎಲ್ಲೋ ಜಾಲಾರ್ಪೇಟೆ ಬರುತ್ತೆ ದಾರಿಲಿ, ಈ ಸ್ಟೇಷನ್ ಚೆನ್ನಾಗಿದೆ, ಇದು ಇಳಿದ್ಬಿಡೋಣ, ಇಳಿದು ಬಿಡ್ತೀವ? ಇಲ್ಲ ಇಲ್ಲ, ನಾನು ಥಿಯಾಸಫಿಕಲ್ ಸೊಸೈಟಿ ಕನ್ವೆನ್ಷನ್ಗೆ ಹೋಗ್ತಾ ಇದ್ದೀನಿ, ಅಡಿಯಾರ್ಗೆ ಹೋಗ್ತಾ ಇದ್ದೀನಿ, ಚೆನ್ನೈನಲ್ಲಿ ಇಳಿಬೇಕು ನಾನು. ಸೊ ಆ ಗುರಿ ನಮ್ಮ ಮುಂದೆ ಇರಬೇಕು. ಈ ಮಿಕ್ಕಿದೆಲ್ಲ ಈ ಅನುಭವಗಳು ಬರುತ್ತಲ್ಲ, ಬಹಳ ದಿವ್ಯವಾಗಿರುತ್ತೆ, ತುಂಬ ಆನಂದದಾಯಕವಾಗಿರುತ್ತೆ. ಇಟ್ಸ್ ಸೋ ಬ್ಲಿಸ್ಫುಲ್, ಆಹ್ಲಾದಕರವಾಗಿರುತ್ತೆ. ಬಟ್ ಇಟ್ ಈಸ್ ಓನ್ಲಿ ಸೈಟ್ ಸೀಯಿಂಗ್. ಐ ಹ್ಯಾವ್ ಅರೈವ್ಡ್ ಅನ್ಕೊಂಡ್ಬಿಡ್ಬೇಡ. ದಾರಿಲಿ ಯಾವುದೋ ಒಳ್ಳೆ ನದಿ ಕಾಣಿಸ್ತು, ಅದು ಬಹಳ ಚೆನ್ನಾಗಿರೋ ಒಂದು ಪ್ರಕೃತಿ ದೃಶ್ಯ ಕಾಣಿಸ್ತು, ಅಲ್ಲಿ ಇಳಿದು ಬಿಡ್ತೀನಿ ನಾನು ರೈಲಿಂದ. ಚೆನ್ನಾಗಿದೆಪ್ಪ ಇಲ್ಲಿ ಜಾಗ, ನಾನು ಇಲ್ಲೇ ಇದ್ಬಿಡ್ತೀನಿ 7 ದಿನ. ನಿನ್ನ ಗುರಿ ಏನಾಯ್ತು? ಅಲ್ಲಿ ಸಿಕ್ಕತ್ತಾ ನಿನಗೆ? ಕನ್ವೆನ್ಷನಲ್ಲಿ ಸಿಕ್ಕುವಂಥ ಜ್ಞಾನ ಅಲ್ಲಿ ಸಿಕ್ಕತ್ತಾ? ಇಲ್ಲ. ಸೊ ಆತ್ಮ ಸಾಕ್ಷಾತ್ಕಾರ ಅಂದರೆ ಎಲ್ಲಿವರೆಗೂ ಇನ್ನೊಬ್ರು ನಾನಿದ್ದೀನಿ, ಒಂದು ಅನುಭವ ನಡೀತಾ ಇದೆ ಅಂದರೆ ಸೈಟ್ ಸೀಯಿಂಗ್, ವಂಡರ್ಫುಲ್ ಸೈಟ್ ಸೀಯಿಂಗ್, ಚೆನ್ನಾಗಿದೆ. ಆದರೆ ಯು ಹ್ಯಾವ್ ನಾಟ್ ಅರೈವ್ಡ್. ದಟ್ ಈಸ್ ನಾಟ್ ಯುವರ್ ಡೆಸ್ಟಿನೇಷನ್. ಅದನ್ನು ರಮಣರು ನಮಗೆಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ನಾವು ಆ ಥರದ್ದೆಲ್ಲ ಪ್ರಶ್ನೆಗಳು ಕೇಳ್ತೀವಿ. ಎಷ್ಟೋ ಜನ ಭಕ್ತರು ಅವ್ರನ್ನ ಬಂದು ಅದನ್ನೆಲ್ಲ ಕೇಳಿದ್ದಾರೆ. ಅದಕ್ಕೆ ಅವ್ರು ಈ ಉತ್ತರ ಮೊದಲೇ ಕೊಟ್ಬಿಟ್ಟಿದ್ದಾರೆ. ನೀನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ನಾನು ನಿನ್ಗೆ ಇದೊಂದು ಪ್ರಶ್ನೆನೂ ಹಾಕ್ಬಿಟ್ಟು ಉತ್ತರನೂ ಕೊಟ್ಬಿಡ್ತೀನಪ್ಪ. ಏನದು? ಆತ್ಮವನ್ನು ತಿಳ್ಕೊಳ್ಳೋದಕ್ಕೆ ಯಾವ ಒಂದು ಬೇರೆ ಉಪಕರಣ ಇಲ್ಲ. ಜ್ಞಾನ ಅಜ್ಞಾನಗಳನ್ನು ಹೊರತು ನಿಂತಿರೋದು. ಅದಕ್ಕೆ ಆಧಾರವಾಗಿರುವಂಥದ್ದು ಅರಿವಿನ ಚೈತನ್ಯ. ಸೊ ಏನಿದರ ಅರ್ಥ ಅಂತ ನೋಡೋಣ. ಏನು ನೋಡ್ತೀವಿ ಇಲ್ಲಿ? ಒಂದು ಶೆಲ್ಫ್ ಮೇಲೆ ಏನು ಕಾಣಿಸ್ತಾ ಇದೆ? ಎಷ್ಟೊಂದು ಪುಸ್ತಕಗಳಿವೆ, ಏನೇನೆಲ್ಲ ಪುಸ್ತಕಗಳು. ಹಿಸ್ಟ್ರಿ, ಅಸ್ಟ್ರಾನಮಿ, ಫಿಸಿಕ್ಸು, ಎಲ್ಲ ಥರದ್ದು, ಗ್ರಾಮರು, ಬಯಾಲಜಿ, ಎಕಾಲಜಿ, ಎಲ್ಲ ಏನೇನು ನಿಮಗೆ ಇದೆಯೋ ಎಲ್ಲ ಪುಸ್ತಕಗಳು ಅಲ್ಲಿದೆ. ಈಗಿನ ಕಾಲದಲ್ಲಿ ಶಾಲೆಗಳಿಗೆ ಪಾಪ ಅಷ್ಟೆಲ್ಲ ಹೊರೆ ಇರುತ್ತೆ. ಅಲ್ಲೊಬ್ಬ ಹುಡುಗ ಕೂತ್ಕೊಂಡಿದ್ದಾನೆ, ಒಂದು ಪುಸ್ತಕ ಇಟ್ಕೊಂಡು ಕೂತಿದ್ದಾನೆ. ಅವ್ರ ಅಮ್ಮ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಡುಗೆನೂ ಆಗಬೇಕು, ಮಗ ಓದ್ದಂಗೂ ಆಗಬೇಕು. ಪುಟ್ಟ, ನಾಳೆ ನೀನು ಟೆಸ್ಟ್ ಇದೆಯಲ್ಲೋ, ಏನೇನು ಓದ್ಕೊಂಡೆ? ಫಿಸಿಕ್ಸ್ ಓದ್ಕೊಂಡ್ಯಾ? ಅಮ್ಮ ನಂಗೆ ಫಿಸಿಕ್ಸ್ ಎಲ್ಲ ಗೊತ್ತು, ಬೇಕಾದ್ರೆ ಕ್ವೆಶ್ಚನ್ ಕೇಳು. ಹೌದಾ, ಸರಿ. ಮತ್ತೆ ಬಯಾಲಜಿ? ಅಮ್ಮ ನಾನು ಇನ್ನೂ ಬಯಾಲಜಿ ಓದ್ಕೋಬೇಕು, ಬಂದು ಓದಿಸ್ತೀಯಾ? ಕಷ್ಟ ನನಗೆ ಅಂತಿದ್ದಾನೆ. ಸರಿ. ಹಿಸ್ಟ್ರಿ? ಅಮ್ಮ ಹಿಸ್ಟ್ರಿ ಗೊತ್ತು, ತುಂಬ ಈಸಿ, ನಾನು ಕ್ಲಾಸಲ್ಲೇ ಎಲ್ಲ ನೋಡ್ಕೊಂಬಿಟ್ಟೆ. ಆಯಿತು. ಮತ್ತೆ ಅಸ್ಟ್ರಾನಮಿ ನೋಡ್ಕೊಂಡ್ಯಾ? ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ, ಆ ನಕ್ಷತ್ರ ಅಷ್ಟು ದೂರ ಅದೆಲ್ಲೋ ಲೈಟ್ ಇಯರ್ಸ್ ಎಲ್ಲ ಅಂತ ನನಗೆ ಗೊತ್ತಾಗಲ್ಲಪ್ಪ, ನಂಗೆ ಗೊತ್ತಿಲ್ಲ ಅಸ್ಟ್ರಾನಮಿ. ಇಲ್ಲಿ ಹುಡುಗ ಏನು ಮಾಡ್ತಾ ಇದ್ದಾನೆ, ಅಥವಾ ನಾವು ಏನು ಮಾಡ್ತೀವಿ, ನನಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ. ನನಗೆ ಗೊತ್ತು ಅಂತ ಯಾರಿಗೆ ಗೊತ್ತು? ಅಥವಾ ನನಗೆ ಗೊತ್ತಿಲ್ಲ ಅಂತ ಯಾರಿಗೆ ಗೊತ್ತು? ಯಾರಿಗೋ ಗೊತ್ತಿರ್ಬೇಕಲ್ವ ನಂಗೆ ಗೊತ್ತಿಲ್ಲ ಅನ್ನೋದನ್ನು. ಯಾರಿಗೆ ಗೊತ್ತು? ಐ ಆಮ್, ನಾನು ಇದ್ದೇನೆ ಅನ್ನೋ ಒಂದು ಸಾಕ್ಷಿ ಇದೆಯಲ್ಲ, ಅರಿವಿದೆಯಲ್ಲ, ಎಲ್ಲದಕ್ಕೂ ಒಂದು ಸ್ಕ್ರೀನ್ ಇದ್ದಂಗೆ. ಈ ಸ್ಕ್ರೀನ್ ಮೇಲೆ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಸ್ಲೈಡು. ನಾಳೆ ಇನ್ಯಾರೋ ಬರ್ತಾರೆ, ಬೇರೆ ಸ್ಲೈಡ್ ಪ್ರೊಜೆಕ್ಟ್ ಮಾಡ್ತಾರೆ, ಸ್ಕ್ರೀನ್ ಮಾತ್ರ ಕಾನ್ಸ್ಟೆಂಟ್. ಹಾಗೆ ಅರಿವಿನ ಸ್ಕ್ರೀನ್ ಮೇಲೆ ಇದು ನನಗೆ ಗೊತ್ತು, ಇದು ನನಗೆ ಗೊತ್ತಿಲ್ಲ ಅನ್ನೋ ಯೋಚನೆಗಳು ಬರುತ್ತೆ. ಅದನ್ನು ರೆಕಗ್ನೈಸ್ ಮಾಡೋದು ಯಾರು? ಸಾಕ್ಷಿ. ಸಾಕ್ಷಿಗೆ ಅರಿವಿದೆ ಇದು ನನಗೆ ಗೊತ್ತು ಅಥವಾ ಇದು ನನಗೆ ಗೊತ್ತಿಲ್ಲ ಅಂತ. ಆ ಸಾಕ್ಷಿ ಅನ್ನೋದು ಯಾವುದು? ಚೈತನ್ಯ, ಅರಿವು. ಅದನ್ನೇ ರಮಣರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ಅಥವಾ ನನಗೆ ಗೊತ್ತಿಲ್ಲ. ಇದು ನನಗೆ ಗೊತ್ತಪ್ಪ, ಸಾಕ್ಷಿ ಹೇಳುತ್ತೆ, ಗೊತ್ತಾಯ್ತು. ಇದು ನನಗೆ ಗೊತ್ತೇ ಇಲ್ಲ, ಸಾಕ್ಷಿ ಹೇಳುತ್ತೆ, ಗೊತ್ತಾಯ್ತು.
ನಿಂಗೆ ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತಾಯ್ತು, ನಿಂಗೆ ಗೊತ್ತು ಅನ್ನೋದು ನಂಗೆ ಗೊತ್ತಾಯ್ತು. ಸೊ ಅದು ಎರಡನ್ನೂ ಯಾವುದು ಅರಿತಾ ಇದೆಯೋ, ಜ್ಞಾನ ಇದೆ ಅಜ್ಞಾನ ಇದೆ ಅನ್ನೋ ಅರಿವು ಯಾರಿಗೆ ಇದೆಯೋ ಅದೇ ಚೈತನ್ಯ, ಅದೇ ಆತ್ಮ. ಆತ್ಮ ಅಂದರೆ ಎಲ್ಲೋ ಅಲ್ಲಿ ಔಟ್ ಆಫ್ ಮೈ ರೀಚ್, ಬಾ 1,000,000 ಕೋಟಿ ಜನ್ಮ ನಾನು ಧ್ಯಾನ ಮಾಡಿದ್ರೆ ಸ್ಲೋವಾಗಿ ಅಲ್ಲಿ ಹೋಗಿ ಮುಟ್ಬೋದೇನು. ರಮಣರು ಹೇಳ್ತಾ ಇದ್ದಾರೆ, ಅಯ್ಯೋ ಮೂರ್ಖ ಪಾಪ ಮೂರ್ಖ ಅಂತ ಹೇಳಲ್ಲ, ಇಲ್ಲೇ ಇದೆ ಆತ್ಮ ಪ್ರತಿ ಕ್ಷಣ. ಇದು ನನಗೆ ಗೊತ್ತು, ಇದು ನನಗೆ ಗೊತ್ತಿಲ್ಲ ಅಂತ ಅದು ಹೇಳ್ತಾ ಇದೆಯಲ್ಲ ನಿನಗೆ, ಅದನ್ನ ಅರಿತುಕೊಳ್ತಾ ಇದೆಯಲ್ಲ, ಅದೇ ನಿನ್ನ ಆತ್ಮ ಚೈತನ್ಯ, ಅದೇ ಅರಿವು. ಆದರೆ ಅದು ಎಷ್ಟು ನಮಗೆ ಸಾಧಾರಣ ಅನಿಸುತ್ತೆ ಅಂದರೆ ಇಗ್ನೋರ್ ಮಾಡ್ತೀವಿ, ನಾವು ಕಡೆಗಣಿಸ್ಬಿಡ್ತೀವಿ. ಅಯ್ಯೋ ಅದೇನು ಮಹಾ, ಅವ್ರಿಗೂ ಗೊತ್ತಾಗತ್ತೆ, ನಿಮ್ಗೇನು ಗೊತ್ತಾಗಲ್ವೇನ್ರಿ? ಗೊತ್ತಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ವೇನ್ರಿ? ಗೊತ್ತಾಗತ್ತೆ. ಅರಿವಿನ ಚೈತನ್ಯ ಮಹಾಶಕ್ತಿ, ಅದು ಅದೇ ಸಾಕ್ಷಿ. ಸೊ ಅದನ್ನ ನಮಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಯಾವುದು ತುಂಬ ಸಿಂಪಲ್, ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ? ಅದು ನಮ್ಮ ಸರ್ವೇ ಸಾಮಾನ್ಯದ ಒಂದು ಅನುಭವ, ಪ್ರತಿ ಕ್ಷಣದ ಅನುಭವ. ಅದಕ್ಕೆ ನಾವು ಅದನ್ನು ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಕೇಳಿದೀವಲ್ಲ, ಹಿತ್ತಲ್ ಗಿಡ ಮದ್ದಲ್ಲ. ಸದಾ ನಮ್ಮಲ್ಲೇ ಇರೋ ಅಂಥದ್ದು, ಸದಾ ನಾನೇ ಆಗಿರೋ ಅಂಥದ್ದು, ಯಾವಾಗಲೂ ಇರೋ ಅಂಥದ್ದು, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನೋಡು, ನಿನ್ನ ನಿಜ ಸ್ವರೂಪ ಅದೇ ಆಧಾರವಾಗಿದೆಯಲ್ಲ, ಗೊತ್ತಿಲ್ಲಾಗೆ ಅದು ಅಂತ ಸೂಕ್ಷ್ಮ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ರಮಣರು. ನಾವು ಯಾವುದನ್ನು ಮಿಸ್ ಮಾಡಿಬಿಡ್ತಾ ಇದ್ದೀವಿ ಅದನ್ನು ತೋರಿಸ್ತಾ ಇದ್ದಾರೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ನಾವು ನೋಡಿದ್ರೆ, ಇವಾಗ ನಾವು ಎಲ್ಲೇ ಇದ್ರೂ ನಾನು ಇದ್ದೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಐ ಆಮ್, ಐ ಎಕ್ಸಿಸ್ಟ್, ಐ ನೋ ದಟ್ ಐ ಎಕ್ಸಿಸ್ಟ್. ಇಲ್ಲಿದ್ದೀವಿ. ಇದಕ್ಕೆ ಮುಂಚೆ ಸೋಷಲ್ಸಲ್ಲಿ ತಿಂಡಿ ತಿಂತಾ ಇದ್ವಿ. ಹಾಗ್ಯಾರಾದರೂ ಕೇಳಿದ್ರೆ, ಸರ್ ನೀವಿದ್ದೀರಾ? ಮೇಡಮ್ ನೀವಿದ್ದೀರಾ? ಪಾಪ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಗೊತ್ತಾ ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ, ನಿಮ್ಗೆ ಗೊತ್ತಿಲ್ಲ. ತುಂಬ ಡಿವೋಟೆಡ್ ಮೆಂಬರು. ಯಾಕೋ ಬರ್ತಾ ಏನು ಮಾಡೋದು, ವಯಸ್ಸು ಎಲ್ರಿಗೂ ಆಗತ್ತಲ್ವಾ. ಆದರೆ ಏನದು ನಿಜವಾಗ್ಲೂ, ನಾ ಏನೇ ಮಾಡ್ತಾ ಇರಲಿ, ನಾನು ಎಲ್ಲೇ ಇರಲಿ, ನಾನಿದ್ದೀನಿ ಅಂತ ನನಗೆ ಗೊತ್ತು. ಸೊ ಇಲ್ಲೊಬ್ರು ಮಹಿಳೆ ಯಾವ ಯೋಚನೆ ಬರ್ತಾ ಇದ್ರು ಅದಕ್ಕೆ ಅಡಿಪಾಯ ಏನು? ನಾನಿದ್ದೀನಿ. ನಾನು ಇವತ್ತು ನೀಲಿ ಸೀರೆ ಉಡ್ಲೋ ಕೆಂಪು ಸೀರೆ ಉಡ್ಲೋ, ಅದಕ್ಕೆ ಫಸ್ಟ್ ನಾನು ಇರ್ಬೇಕು ತಾನೆ ಉಡಕ್ಕೆ. ನಾನು ಇವತ್ತು ಇಡ್ಲಿ ತಿನ್ಲೋ ದೋಸೆ ತಿನ್ಲೋ, ನಾನು ಇದ್ರೆ ತಾನೇ ಇಡ್ಲಿ ದೋಸೆ ತಿನ್ನೋದು. ನಾನು ಇದ್ದೀನಿ ಅಂತ ನಂಗೆ ಗೊತ್ತಿದ್ರೆ ತಾನೆ ನಾನು ಇಡ್ಲಿ ಅಥವಾ ದೋಸೆ ಅಥವಾ ಕಾಫಿ ಅಥವಾ ಟೀ ಅಥವಾ ಈ ಚೇರಲ್ಲಿ ಕೂತ್ಕೊಳ್ಳೋದು ಆ ಚೇರಲ್ಲಿ ಕೂತ್ಕೊಳ್ಳೋದು. ಈ ನಾನು ಇದ್ದೀನಿ ಅನ್ನೋದು, ಐ ಆಮ್ ಅನ್ನೋದು ಎಲ್ಲ ಯೋಚನೆಗೂ ಅದು ಆಧಾರ. ಸೊ ಇವಳಿಗೆ ಏನೇನು ಯೋಚನೆ ಬರ್ತಾ ಇದೆ, ಇವಳಿಗೆ ಎಲ್ಲದಕ್ಕೂ ಆಧಾರ ಯಾವುದು? ನಾನಿದ್ದೀನಿ ಅನ್ನೋ ಅರಿವು. ಸದಾಕಾಲ ಎಲ್ರಿಗೂ ಇರೋವಂಥ ಒಂದು ಅರಿವು. ಈ ಅರಿವಿಗೆ ಅವಳನ್ನ ತನ್ನನ್ನು ತಾನು ನೋಡ್ಬೇಕಾ? ನೀನಿದೆಯಾ? ಕೈ ಕಾಣಿಸ್ತಾ ಇದೆ. ಇವತ್ತೊಂದು ಸೀರೆ ಉಟ್ಕೊಂಡಿದ್ದೆ, ಕಾಣಿಸ್ತೆ. ಇದ್ದೀನಿ. ಕತ್ಲೆ ಇದೆ, ನೀನಿದೆಯಾ? ಕಾಣಿಸಲ್ಲ. ನಾನು ಮಾತಾಡ್ಬಿಟ್ರೆ ನನ್ನ ವಾಯ್ಸ್ ನಂಗೆ ಕೇಳಿಸುತ್ತಲ್ವಾ? ಅವಾಗ ಕೇಳಿಸಿದ್ರೆ ನಾನಿದ್ದೀನಿ. ನಾನು ಮಾತಾಡಿ ನೋಡ್ತೀನಿ, ಒಂದು ನಿಮಿಷ. ಹಲೋ ಆಮ್ ಐ ದೇರ್? ನಾನಿದ್ದೀನಿ. ಸೊ ಕಿವಿಗಳಿಂದ ಕೇಳಿಸ್ಕೊಂಡು ಗೊತ್ತಾಗತ್ತಾ? ಇವತ್ತು ನಾನೊಂದು ಪರ್ಫ್ಯೂಮ್ ಹಾಕ್ಕೊಂಡು ಬಂದಿದ್ದೆ, ನಾನೊಂದು ಶೇವಿಂಗ್ ಲೋಷನ್ ಹಚ್ಕೊಂಡು ಬಂದಿದ್ದೆ. ಆ್ಯಂಡ್ ಅದು ಏನಾದರೂ ಸುಗಂಧ ಬಂದರೆ ನಾನಿದ್ದೀನಿ. ಅಥವಾ ಈಗ ಸೋಷಲ್ಸಲ್ಲಿ ಕಾಫಿ ಚೆನ್ನಾಗಿತ್ತು, ಕುಡ್ಕೊಂಡು ಬಂದೆ, ನನ್ನ ನಾಲ್ಗೆಲ್ಲಿ ಇನ್ನೂ ಕಾಫಿ ರುಚಿ ಇದೆ, ಆದರೆ ನಾನಿದ್ದೀನಿ.
ಇದೆಲ್ಲ ಏನಾಯಿತು? ಅಥವಾ ನಾನು ಮುಟ್ಟಿ ನೋಡ್ಕೋತೀನಿ, ತಟ್ಟಿ ನೋಡ್ಕೋತೀನಿ. ಯಾರೋ ಕೆಲವ್ರು ಅಂತಾರಲ್ಲ, ಜಿಗಿಟ್ ನೋಡಪ್ಪ ನಾನು ಕನಸು ಕಾಣ್ತಾ ಇದ್ದೀನೋ ಏನೋ, ಭಾಳ ಒಳ್ಳೆ ನ್ಯೂಸ್ ಬಂದ್ಬಿಟ್ಟಿದೆ. ಸ್ಪರ್ಶ. ಅದ್ರ 5ರಲ್ಲಿ 1 ಇಂದ್ರಿಯಕ್ಕೆ ಗೋಚರ ಆದರೆ ನಾನಿದ್ದೀನಿ. ಯಾರಾದರೂ ಅನ್ಕೋತೀವ ಹಾಗೆ? ಯಾವತ್ತಾದರೂ ಅನ್ಕೊಂಡಿದೀವ? ಯಾವತ್ತೂ ಅನ್ಕೊಂಡಿಲ್ಲ. ಸೊ ಇದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತೀವಿ. ಪ್ರತ್ಯಕ್ಷ ಜ್ಞಾನ ಅಂದರೆ ನನ್ನ ಇಂದ್ರಿಯಗಳ ಮೂಲಕ ನನಗೆ ಗೋಚರ ಆಗುವಂಥದ್ದು ಪ್ರತ್ಯಕ್ಷ ಜ್ಞಾನ. ಇಂದ್ರಿಯಗಳು ಬೇಕು. ಇಂದ್ರಿಯಗಳಿಗೆ ಏನೇನೆಲ್ಲ ಗೋಚರ ಆಗ್ತಾ ಇದೆಯೋ, ಈ ರೂಮ್ ವಾಲ್ ಕ್ರೀಮ್ ಕಲರ್ ಇದೆ, ಅದು ಪ್ರತ್ಯಕ್ಷ ಜ್ಞಾನ. ಇಲ್ಲೊಂದು ಕಂಬ ಇದೆ, ಅದು ಪ್ರತ್ಯಕ್ಷ ಜ್ಞಾನ. ಸೊ ಇಂದ್ರಿಯಗಳ ಮೂಲಕ ಬರೋದು ಪ್ರತ್ಯಕ್ಷ ಜ್ಞಾನ. ಓಕೆ, ನೀನು ಆಧಾರ್ ಕಾರ್ಡ್ ನೋಡಪ್ಪ. ಬ್ಯಾಂಕವ್ರು ಏನು ಕೇಳ್ತಾರೆ? ಯಾರಿಗೋ ರಿಟೈರ್ಮೆಂಟ್ ಕೊಡ್ತಾ ಇದ್ರೆ, ಪೆನ್ಷನ್ ಎಲ್ಲ ಕೊಡ್ತಾ ಇದ್ರೆ, ಆ ವ್ಯಕ್ತಿ ನಮ್ಮ ಮುಂದೆ ಬರಬೇಕು. ಆಧಾರ್ ಕಾರ್ಡ್ ತೋರಿಸ್ಬೇಕು, ಅಥವಾ ಪಾಸ್ಪೋರ್ಟ್ ತೋರಿಸ್ಬೇಕು, ಅಥವಾ ಬ್ಯಾಂಕ್ ಪಾಸ್ಬುಕ್ ತೋರಿಸ್ಬೇಕು. ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಇವೆಲ್ಲ ನೀನು ಅಂತ ಪ್ರೂವ್ ಮಾಡೋಕ್ಕೆ ಇದೆಲ್ಲ ತೋರಿಸ್ಬೇಕು ನೀವು. ಇಲ್ದಿದ್ರೆ ನಾವು ಇಲ್ಲಿ ಕೊಡಲ್ಲ, ಬ್ಯಾಂಕ್ ಅಕೌಂಟ್ ಕೊಡಲ್ಲ. ಆದರೆ ನಾನಿದ್ದೀನಿ ಅಂತ ನಾನು ಏನಾದ್ರು ಪ್ರೂವ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಒಂದು ನಿಮಿಷ, ನನ್ನ ಪರ್ಸಲ್ಲಿ ನಂದು ಆಧಾರ್ ಕಾರ್ಡ್ ಇದೆ, ಒಂದು ನಿಮಿಷ ನೋಡ್ಬಿಡ್ತೀನಿ, ಅದಿದ್ದರೆ ನಾನಿದ್ದೀನಿ. ಒಂದೇ ನಿಮಿಷ ರೀ, ನೋಡ್ತಾ ಇದ್ದೀನಿ ಹೇಳ್ತೀವ ಯಾವತ್ತಾದರೂ? ಅಯ್ಯೋ ಎಂಥದ್ದಿದು ಹಾಸ್ಯಾಸ್ಪದವಾಗಿರೋಂಥದ್ದೆಲ್ಲ ಹೇಳ್ತಾ ಇದ್ದಾರಲ್ಪ ಇವತ್ತು. ಭಾನುವಾರ ನಾವು ಬೆಳಗ್ಗೆ ಎದ್ದು ಆಧ್ಯಾತ್ಮದ ಒಂದು ಲೆಕ್ಚರ್ ಇರುತ್ತೆ ಅಂತ ಬಂದರೆ ಆಧಾರ್ ಕಾರ್ಡ್ ನೋಡಿದರೆ ಇದ್ರೆ ನಾನಿದ್ದೀನಿ. ಇದನ್ನು ಕೇಳಕ್ಕೆ ಬಂದ್ವಾ ನಾವು? ಇಲ್ಲ. ಯಾಕೆ ಈ ರೀತಿ ನಾವು ನೋಡ್ತಾ ಇದ್ದೀವಿ? ನಾವು ಇದನ್ನು ಮಾಡ್ತಾ ಇದ್ದೀವಿ. ಸದಾಕಾಲ ನಾನು ಇದ್ದೀನಿ ಅನ್ನೋದನ್ನ ಇಗ್ನೋರ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮುಂದೆ ಎತ್ತಿ ಹಿಡಿತಾ ಇದ್ದಾರೆ ರಮಣರು. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಡ. ಒಂದು ನಿಮಿಷ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ಬಿಡ್ತೀನಿ, ಇಲ್ಲ ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ಬಿಡ್ತೀನಿ, ಇಲ್ಲ ಸ್ಟೆಥೋಸ್ಕೋಪು, ಇಲ್ಲ ಅಂದರೆ ಒಂಚೂರು ತೂಕದಲ್ಲಿ ನೋಡ್ತೀನಿ, ಅಲ್ಲಿ ಭಾರ ಬಂದರೆ ನಾನು ಇದ್ದೀನಿ, ಇಲ್ಲಾಂದರೆ ನಾನು ಇಲ್ಲ. ನಾನಿರೋದು ಒಂದು 60 kg, ಅಲ್ಲಿ ನಿಂತ್ಕೊಂಡು ಅಲ್ಲಿ 60 ಅಂತ ಬಂದರೆ ನಾನು ಇದ್ದೀನಿ. ಇಲ್ಲ, ಯಾವ ಉಪಕರಣನೂ ಬೇಡ ನನಗೆ ತಿಳ್ಕೊಳ್ಳೋದಕ್ಕೆ ನಾನು ಇದ್ದೀನಿ ಅಂತ. ಅಥವಾ ಬೇರೆಯವ್ರು ಯಾರಾದರೂ ನನ್ನ ಕೊರಾಬ್ರೇಷನ್ ಕೊಡಬೇಕು, ವೆರಿಫೈ ಮಾಡಬೇಕು. ಹಾಕಿಸ್ತಾರಲ್ಲ ಬ್ಯಾಂಕಲ್ಲಿ, ಇನ್ನೊಬ್ರು ರೆಕಮೆಂಡ್ ಮಾಡಬೇಕು, ನೀವು ಅಕೌಂಟ್ ಓಪನ್ ಮಾಡಬೇಕಾ, ನಮ್ಮ ಅಕೌಂಟ್ ಹೋಲ್ಡರ್ ನಿಮ್ಮನ್ನು ರೆಕಮೆಂಡ್ ಮಾಡಿದ್ರೆ ನಾವು ಒಪ್ಕೊಳ್ತೀವಿ. ನೀವೇನಾದ್ರು ಮೋಸ ಗೀಸ ಮಾಡಿಬಿಟ್ರೆ ಬ್ಯಾಂಕಲ್ಲಿ ಸಾಲ ಇಸ್ಕೊಂಡ್ಬಿಟ್ಟು ಕಟ್ತಾ ಇದ್ರೆ, ಇಲ್ಲ, ರೆಕಮೆಂಡ್ ಮಾಡಬೇಕು, ಒಳ್ಳೆ ಅಕೌಂಟ್ ಹೋಲ್ಡರ್ ಒಬ್ಬರು ರೆಕಮೆಂಡ್ ಮಾಡಲಿ ನಿಮ್ಮನ್ನು. ಸೊ ಯಾರೋ ಒಬ್ಬರು ಸನತ್ ಕುಮಾರ್ ಅವ್ರು ಬಂದುಬಿಟ್ಟು, ವಾಣಿ ನೀನು ಇದೆಯಾ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಇಲ್ದ್ರೆ ನನಗೆ ಡೌಟಪ್ಪ ನಾನು ಇದೀನೋ ಇಲ್ವೋ. ಅವ್ರು ಬರ್ಬೇಕು. ಗಿರಿಜಮ್ಮ ಅವ್ರು ಬಂದು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಅವ್ರು ತುಂಬ ವರ್ಷದಿಂದ ನನ್ನ ಪರಿಚಯ ಇದೆ. ಅವ್ರು ಬಂದ್ಬಿಟ್ಟು ನೀನು ಇದೆಯಮ್ಮ ವಾಣಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ನಾನು ಇದ್ದೀನಿ ಅಂತ. ಬೇಕಾ? ಅದಕ್ಕೆ ಪರೋಕ್ಷ ಜ್ಞಾನ ಅಂತೀವಿ. ಗುರು ಬಂದು ಹೇಳ್ತಾನೆ, ತತ್ವಮಸಿ, ನೀನೇ ಆ ಆತ್ಮ. ಅದು ಗುರುವಿಗೆ ಅದು ನೇರವಾದ ಜ್ಞಾನ, ನನಗೆ ಅದು ಪರೋಕ್ಷ ಜ್ಞಾನ. ಗುರು ಹೇಳಿದಂಥ ವಾಕ್ಯ ನನಗೆ ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ನಾಲೆಡ್ಜ್. ನನಗಿನ್ನೂ ಗೊತ್ತಿಲ್ಲ, ನಾನೇ ಆತ್ಮ ಅನ್ನೋದು ನಾನಿನ್ನೂ ಅರ್ಥಕೊಂಡಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ, ತಿಳಿದ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಪರೋಕ್ಷ ಜ್ಞಾನ. ಆದರೆ ನಾನು ಇದ್ದೀನಿ ಅಂತ ಗುರುಗಳು ಬಂದು ಹೇಳ್ಬೇಕಾ ನನಗೆ? ಇಲ್ಲ, ಪರೋಕ್ಷ ಜ್ಞಾನನೂ ಬೇಡ ನನಗೆ. ಮತ್ತೆ ಇನ್ಯಾವ ಥರದ್ದಿರ್ಬೋದು? ಅನುಮಾನ ಅಂತ ಹೇಳುತ್ತೆ ವೇದಾಂತ. ಅಲ್ಲೇನೋ ತುಂಬ ಹೊಗೆ ಬರ್ತಾ ಇದೆಯಪ್ಪ, ಸ್ವಲ್ಪ ನೋಡಿ ಬೆಂಕಿ ಗಿಂಕಿ ಏನೋ ಹತ್ಕೊಂಡ್ಬಿಟ್ಟಿದೆಯೇನೋ. ಹೊಗೆ ಇದ್ದ ಕಡೆ ಏನಿರಬೇಕು? ಬೆಂಕಿ ಇರಬೇಕು. ಅಲ್ಲಿ ರೋಡಲ್ಲಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದಾರಲ್ರಿ, ಏನೋ ಆಗೋಗಿರ್ಬೇಕು, ಏನೋ ಒಂದು ಆಕ್ಸಿಡೆಂಟೋ ಅಥವಾ ಯಾರಿಗೋ ಏನೋ ಆಗಿರಬೇಕು. ಸ್ವಲ್ಪ ನೋಡೋಣ, ಏನು ಸಹಾಯ ಬೇಕೋ ಏನೋ. ಅನುಮಾನ. ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರಬೇಕು. ಎಲ್ಲಿ ಜನಜಂಗುಳಿ ರಸ್ತೆ ಮೇಲಿದೆಯೋ ಅಲ್ಲಿ ಏನೋ ಅಪಘಾತ ನಡೆದಿರಬೇಕು ಅಂತ ಒಂದು ಅನುಮಾನ, ಇನ್ಫರೆನ್ಸ್. ಅದು ಬೇಕಾ?
ನಾನಿಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ನನ್ನ ನೆರಳು ಬೀಳ್ತಾ ಇದೆ, ಆದ್ದರಿಂದ ನೆರಳಿದ್ದ ಮೇಲೆ ನಾನಿರ್ಬೇಕು ತಾನೆ. ಅನುಮಾನ ಬೇಕಾದು, ಯಾವ ಎವಿಡೆನ್ಸು ಬೇಡ, ಹೊರಗಿನ ಪ್ರೂಫ್ ಬೇಡ, ಯಾವುದು ಬೇಡ. ನಂದೇ ಇರೋವಂಥ ನನ್ನ ಸೆನ್ಸಸ್ ಕೂಡ ಹೇಳಬೇಕಾಗಿಲ್ಲ, ಇಂದ್ರಿಯಗಳು ಹೇಳಬೇಕಾಗಿಲ್ಲ. ಇದಕ್ಕೆ ಏನು ಹೇಳ್ತೀವಿ ನಾವು? ಅಪರೋಕ್ಷ ಜ್ಞಾನ, ನೇರವಾದ ಜ್ಞಾನ. ಯಾವ ಮಾಧ್ಯಮನೂ ಬೇಕಾಗಿಲ್ಲ, ಯಾರು ಬಂದು ತಿಳಿಸ್ಕೊಡ್ಬೇಕಾಗಿಲ್ಲ. ಇಂದ್ರಿಯಗಳು ಬೇಡ, ಡಾಕ್ಯುಮೆಂಟ್ಸು ಬೇಡ, ಉಪಕರಣಗಳು ಬೇಡ, ಯಾರೋ ಬಂದು ವೆರಿಫೈ ಮಾಡೋದು ಬೇಡ, ಅನುಮಾನನೂ ಬೇಡ. ಅನುಮಾನ ಅಂದರೆ ಇನ್ಫರೆನ್ಸ್, ಇದು ಯಾವುದು ಬೇಡ. ಯಾಕೆ? ಪ್ರತಿ ಕ್ಷಣ ಇದು ನನ್ನ ನೇರವಾದ ಜ್ಞಾನ, ನಾನಿದ್ದೀನಿ ಅನ್ನೋದು. ಸೊ ಇಟ್ ನೀಡ್ಸ್ ನೋ ಇನ್ಸ್ಟ್ರೂಮೆಂಟ್, ಇಟ್ ನೀಡ್ಸ್ ನೋ ಪ್ರೂಫ್. ಇದೇನೇ ಚೈತನ್ಯ, ಇದೇ ಅರಿವು. ಇಟ್ ಸ್ಟ್ಯಾಂಡ್ಸ್ ಬಿಯಾಂಡ್ ನಾಲೆಡ್ಜ್ ಆ್ಯಂಡ್ ಇಗ್ನೊರೆನ್ಸ್. ಇಟ್ ಟ್ರಾನ್ಸೆಂಡ್ಸ್ ನಾಲೆಡ್ಜ್ ಆ್ಯಂಡ್ ಇಗ್ನೊರೆನ್ಸ್. ಅದು ಅಜ್ಞಾನ ಮತ್ತು ಜ್ಞಾನವನ್ನು ಮೀರಿ ನಿಂತಿದೆ. ಯಾವ ಆಧಾರನೂ ಬೇಡ, ಅದೇ ಎಲ್ಲದಕ್ಕೂ ಆಧಾರ. ಅದನ್ನು ರಮಣರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆನಿ ಬೆಸೆಂಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರೋದು ನನಗೆ ಕಣ್ಣಿಗೆ ಬಿತ್ತು. ನಾವು ಅನ್ಕೋಬೋದು, ರಮಣರಿಗೆ ಇದೆಲ್ಲ ಜ್ಞಾನ ಎಲ್ಲಿಂದ ಬಂತು? ನಾವೇನೋ ಉಪದೇಶ ಸಾರ ಓದ್ತಾ ಇದ್ದೀವಿ. ಅವ್ರು ಎಲ್ಲಿವರೆಗೂ ಓದಿದ್ರು? ಆಫ್ಟರ್ ಆಲ್ ಒಂದು 8ನೇ ಕ್ಲಾಸ್ವರೆಗೇನೋ ಓದಿದ್ರು. ಆಮೇಲೆ ತಿರುವಣ್ಣಾಮಲೆಗೆ ಹೊರಟೋದ್ರು. ಅವ್ರು ಸಂಸ್ಕೃತ ಕಲ್ತಿರ್ಲಿಲ್ಲ, ಅವ್ರು ವೇದಗಳನ್ನು ಓದಿರಲಿಲ್ಲ, ಉಪನಿಷತ್ತುಗಳನ್ನ ಓದಿರಲಿಲ್ಲ. ಆಮೇಲೆ ಯಾವಾಗಲೂ ಓದಿದ್ರು. ಅವ್ರಿಗೆ ಎಲ್ಲಿಂದ ಇದೆಲ್ಲ ಜ್ಞಾನ ಬಂತು? ಇಷ್ಟೆಲ್ಲ ನಮ್ಗೆ ಹೇಳ್ತಾ ಇದ್ದಾರಲ್ಲ, ಎಲ್ಲಿಂದ ಬಂತು ಅಂತ ನಾವೇನಾದರೂ ಪ್ರಶ್ನೆ ಕೇಳಿದ್ರೆ, ಆನಿ ಬೆಸೆಂಟ್ ಅವರು ಕೊಟ್ಟಂಥ ಇದೊಂದು ಉತ್ತರ. ಅವ್ರು ಹೇಳ್ತಾರೆ, ದ ಟ್ರೂ ಮಿಸ್ಟಿಕ್ ರಿಯಲೈಸಿಂಗ್ ಗಾಡ್ ಹ್ಯಾಸ್ ನೋ ನೀಡ್ ಆಫ್ ಎನಿ ಸ್ಕ್ರಿಪ್ಚರ್ಸ್, ಫಾರ್ ಹಿ ಹ್ಯಾಸ್ ಟಚ್ ದ ಸೋರ್ಸ್ ವೆನ್ಸ್ ಆಲ್ ಸ್ಕ್ರಿಪ್ಚರ್ಸ್ ಫ್ಲೋ. ಆತ್ಮನೇ ಎಲ್ಲದಕ್ಕೂ, ಇಟ್ ಈಸ್ ದ ಸೋರ್ಸ್. ಅಲ್ಲಿಂದಾನೇ ಎಲ್ಲ ಹೊರಡೋದು, ಎಲ್ಲ ಜ್ಞಾನಕ್ಕೂ ಅದೇ ಒಂದು ಸೋರ್ಸ್, ಅಲ್ಲಿಂದಾನೇ ಬರೋದು. ಆತ್ಮನಿಷ್ಠರಾಗಿ ಯಾರು ನಿಂತಿರ್ತಾನೋ ಜ್ಞಾನಿ, ಅವನು ಹೋಗಿ ಉಪನಿಷತ್ತು ಓದಬೇಕು, ವೇದ ಓದಬೇಕು ಅಂತ ಏನಿಲ್ಲ. ಅದರಲ್ಲಿ ಇರೋ ಜ್ಞಾನ ಎಲ್ಲ ಆತ್ಮದಿಂದಾನೇ ಬಂದಿರೋದು. ಜನನ ಸ್ಥಾನ ಯಾವುದೋ? ಆತ್ಮ, ಅರಿವು. ಅದನ್ನು ಆನಿ ಬೆಸೆಂಟ್ ಅವ್ರು ಕೂಡ ನಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನು ಕಾಣಿಸುತ್ತೆ ನಮಗೆ? ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ? ಭೂಮಿ ಇದೆ, ಜಗತ್ತಿದೆ, ಆಯ್ತಾ? ಜಗತ್ತು. ಆಮೇಲೆ ಈಶ್ವರ, ಯಾವುದೋ ಒಂದು ಚೈತನ್ಯ ಶಕ್ತಿ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಚೈತನ್ಯ ಶಕ್ತಿ, ಅದಕ್ಕೊಂದು ರೂಪ ಕೊಟ್ಟು ನಿಲ್ಲಿಸಿದೀವಲ್ಲ. ಮತ್ತೆ ಇಲ್ಲೊಬ್ಬ ಏನು ಮಾಡ್ತಾ ಇದ್ದಾನೆ? ಒಬ್ಬ ಮನುಷ್ಯ, ಜೀವ ಏನು ಮಾಡ್ತಾ ಇದ್ದಾನೆ? ಜೀವ ಎಲ್ಲೋ ಔಟರ್ ಸ್ಪೇಸಲ್ಲಿ ಹಾರ್ಕೊಂಡು ಜಗತ್ತನ್ನು ನೋಡ್ತಾ ಇದ್ದಾನೆ, ಈಶನನ್ನು ನೋಡ್ತಾ ಇದ್ದಾನೆ. ಸೊ ಪ್ರತಿಕ್ಷಣ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಬದುಕು ಇದು ಎಲ್ಲಿಂದ ನಾವು ಹಾಕಿದ ಪಿಕ್ಚರ್ ಅಲ್ಲ ಇದು. ಇದು ಯಾವುದನ್ನು ಪ್ರತಿನಿಧಿಸ್ತಾ ಇದೆ? ನಮ್ಮ ಬದುಕನ್ನು. ಜಗತ್ ಬೇರೆ, ನಾನು ಬೇರೆ. ಭಗವಂತ ಬೇರೆ, ನಾನು ಬೇರೆ. ಇದು ಮೂರು, ದೆರ್ ಆರ್ 3 ರಿಯಾಲಿಟೀಸ್ ಇನ್ ದಿಸ್ ವರ್ಲ್ಡ್: ಜೀವ, ಜಗತ್, ಈಶ್ವರ. ಭಗವಂತ, ಸೃಷ್ಟಿ, ಇವೆರಡನ್ನೂ ನೋಡ್ತಾ ಇರುವಂಥ ನಾನು. ಈ ರೀತಿನೇ ನಾವು ಜೀವನ ನಡೆಸ್ತಾ ಇರೋದು. ತಪ್ಪು ಅಂತಲ್ಲ, ಈ ರೀತಿ ನಾವು ನಡೆಸ್ತಾ ಇದ್ದೀವಿ. ಅದನ್ನು ಫಸ್ಟ್ ನಾವು ರೆಕಗ್ನೈಸ್ ಮಾಡ್ಕೋಬೇಕು. ಈ ರೀತಿ ನಾವು ನಡೆಸ್ತಾ ಇದ್ದೀವಿ. ಈಶಾವಾಸ್ಯ ಉಪನಿಷತ್ ಏನು ಹೇಳ್ತಾ ಇದೆ? We should not divide our conception of the universe, for in dividing it, we have only fragmentary knowledge and we thus limit ourselves. ಅಂದರೆ ನಾನು 3 ಹೋಲ್ಡ್ ಮಾಡಿದ್ದೀನಿ ಈಗ. ನನ್ನ ಜೀವನ ಅನ್ನೋ ಒಂದು ಅದ್ವಯ, ನಿರ್ದ್ವಯಾತಾಗಿರೋದನ್ನು ನಾನು ಮನಸ್ಸಿನಲ್ಲಿ 3 ಹೋಲ್ಡ್ ಮಾಡಿಟ್ಟಿದ್ದೀನಿ: ಭಗವಂತ, ಪ್ರಪಂಚ, ನಾನು. ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ, ನೀನು ಈ ಥರ ಹೋಳಗಳನ್ನು ಮಾಡಿದ್ರೆ, ಕಂಪಾರ್ಟ್ಮೆಂಟ್ಸ್ ಮಾಡಿಟ್ರೆ, ಯು ವಿಲ್ ಗೆಟ್ ಓನ್ಲಿ ಪಾರ್ಷಿಯಲ್ ನಾಲೆಡ್ಜ್. ಬರೀ ಒಂದು ಸ್ವಲ್ಪ ನೀನು ತಿಳ್ಕೊಬೋದು, ಸಂಪೂರ್ಣ ಜ್ಞಾನ ನಿನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ.
ಇದನ್ನು ನಮಗೆ ಬ್ರಹ್ಮಜ್ಞಾನಾವಳಿ ಮಾಲ, ನಿಮ್ಮಲ್ಲಿ ಎಷ್ಟೋ ಜನ ಓದಿರ್ಬೋದು, ನೀವು ಚಾಂಟ್ ಮಾಡ್ತಾ ಇರ್ಬೋದು. ಅದರಲ್ಲಿ ಫೇಮಸ್ ಶ್ಲೋಕ ಬರುತ್ತೆ. ಯಾವುದು? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಹ. ಈ ಬ್ರಹ್ಮನನ್ನ ಒಂದು ಚೈತನ್ಯ ಸಂಪೂರ್ಣ ಸತ್ಯ, ಜಗನ್ಮಿಥ್ಯ. ಇದು ಒಂದೇ ಒಂದು ಲೈನ್ ತಗೊಂಡ್ಬಿಟ್ಟು ತುಂಬ ಆರ್ಗ್ಯುಮೆಂಟ್ ನಡೆಯುತ್ತೆ. ಹಿಂದೂ ತತ್ವ ಹೇಳ್ತಾ ಇದೆ ಜಗತ್ತು ಸುಳ್ಳು. ಆದರೆ ಎರಡನೇ ತತ್ವ ತುಂಬ ಇಂಪಾರ್ಟೆಂಟ್. ಜೀವೋ ಬ್ರಹ್ಮೈವ ನ ಪರಹ. ಅದೆರಡು ಒಟ್ಟಿಗೆನೆ ತಗೋಬೇಕು. ಈ ಜೀವ ಆ ಬ್ರಹ್ಮನಿಂದ ಬೇರೆ ಅಲ್ಲ, ಈ ಜಗತ್ತು ಆ ಬ್ರಹ್ಮನಿಂದ ಬೇರೆ ಅಲ್ಲ. ಸೃಷ್ಟಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ರಿಯಾಲಿಟಿ. ಅದಕ್ಕೆ ಒಂದು ತನ್ನದೇ ಆದ ಅಸ್ತಿತ್ವ ಇದೆ. ಅದಕ್ಕೆ ಚೈತನ್ಯದ ಅಗತ್ಯ ಇಲ್ಲ ಅಂತ ನಾವು ಅಂದ್ಕೊಂಡು ನೋಡಿದ್ರೆ, ಇದನ್ನು ನಾನು ಮಾಡಿದೆ ಅಂತ ಹೇಳ್ತೀವಲ್ಲ, ಬೆಳಗ್ಗೆ ಎದ್ಬಿಟ್ಟು ಏನಾದ್ರು ಕೆಲಸ ಮಾಡಿದ್ವಿ. ಒಂದು ಎಕ್ಸಾಂಪಲ್ ತಗೋಬೋದಾ? ಯಾರಾದರೂ ಏನು ಕೆಲಸ ಮಾಡಿದ್ವಿ ಬೆಳಗ್ಗೆ ಹೇಳ್ಬೋದಾ? ಏನಾದರೂ ಒಂದು ಸಣ್ಣ ಕೆಲಸ ಇರ್ಬೋದು. ಏನು ಮಾಡಿದ್ವಿ ಸರ್? ಧ್ಯಾನ ಮಾಡಿದ್ರು. ನೀವೇನು ಮಾಡಿದ್ರಿ? ಪೂಜೆ ಮಾಡಿದ್ರು. ಸೊ ಒಬ್ರು ಧ್ಯಾನ ಮಾಡಿದ್ರು, ಒಬ್ರು ಪೂಜೆ ಮಾಡಿದ್ರು. ನಾನು ಮಾಡಿದೆ ಇದನ್ನ ಏನೋ ಅವಮಾನ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬಾರ್ದು. ಸುಮ್ಮನೆ ಎಕ್ಸಾಂಪಲ್ ಅಷ್ಟೆ. ಸೊ ಇದನ್ನು ನಾನು ಮಾಡಿದೆ ಅಂದರೆ ಈ ದೇಹ ಮನಸ್ಸು ಬುದ್ಧಿ ಮಾಡ್ತು ಅಂತ ನಾವು ಅಂದ್ಕೊಂಡ ತಕ್ಷಣ ಏನಾಗುತ್ತೆ, ಇದೇ ಒಂದು ಇಂಡಿಪೆಂಡೆಂಟ್ ಎಂಟಿಟಿ, ಇದಕ್ಕೆ ವಿಶ್ವ ಚೈತನ್ಯ ಶಕ್ತಿ ಕೊಡ್ತಾ ಇರೋದಕ್ಕೆ, ಪ್ರಾಣ ಕೊಡ್ತಾ ಇರೋದಕ್ಕೆ ಈ ಕೆಲಸ ನಡೀತಾ ಇದೆ. ಅದನ್ನು ಮರ್ತು ಬಿಡ್ತೀವಿ ನಾವು. ನಾನು ಮಾಡಿದೆ, ನಾನು ನನ್ನನ್ನು ಸೇರಿಸ್ಕೊಂಡು ನಾನು ಮಾಡಿದೆ ಅಂತ ಹೇಳ್ಕೊಳ್ತೀವಿ. ಸೊ ಆಗೇನು ಮಾಡ್ತಾ ಇದ್ದೀವಿ? ದ ಮೇಜರ್ ಪಾರ್ಟ್ ವಿ ಹ್ಯಾವ್ ಇಗ್ನೋರ್ಡ್, ಬಿಟ್ಬಿಟ್ಟಿದ್ದೀವಿ. ನಾನು ಮಾಡಿದೆ ಅಂದ ತಕ್ಷಣ ಅದನ್ನು ಬಿಟ್ಬಿಟ್ಟು ಇದನ್ನು ಮಾತ್ರ ತಗೊಳ್ತಾ ಇದ್ದೀವಿ. ಇದು ಮಾತ್ರ ನಿಜ, ಇದಕ್ಕೆ ತನ್ನದೇ ಆದಂಥ ಒಂದು ಅಸ್ತಿತ್ವ ಇದೆ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಚೈತನ್ಯ. ಆದರೆ ನಿಜಾನ ಅದು? ಯಾರೋ ಒಬ್ಬರು ವ್ಯಕ್ತಿ ಹೋಗ್ಬಿಟ್ರು ಅಂತ ಹೇಳ್ತೀವಿ. ಆವಾಗ ದೇಹ ಇದೆ, ಬ್ರೈನ್ ಇದೆ, ಕೈಕಾಲಿದೆ, ಕಣ್ಣಿದೆ, ಎಲ್ಲ ಇದೆ. ಕಣ್ಣಿಗೆ ದೃಷ್ಟಿ ಇಲ್ಲ, ಕೈಕಾಲು ಕೆಲಸ ಮಾಡೋದಿಲ್ಲ, ಮೆದುಳು ಯೋಚನೆ ಮಾಡೋದಿಲ್ಲ, ದೇಹ ಯಾವ ಕಾರ್ಯದಲ್ಲೂ ತೊಡಗೋದಕ್ಕಾಗೋದಿಲ್ಲ. ಆಗ ನಮ್ಗೇನು ಅರಿವಾಗತ್ತೆ? ತಾತ್ಕಾಲಿಕವಾಗಿ ಅಯ್ಯೋ ಚೈತನ್ಯ ಇಲ್ಲದೆ ಇದ್ರೆ, ಈ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ಏನೂ ಇಲ್ಲ, ಇದು ಶವ. ಬಾಡಿ ಇಟ್ಟಿದ್ದೀರಾ ಸ್ವಾಮಿ? ಎಷ್ಟೊತ್ತವರೆಗೂ ಬಾಡಿ ಇರುತ್ತೆ? ಅದುವರೆಗೂ ಅವ್ರು ಯಾರೋ ಫೇಮಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಜ್ಞಾನಿ ಆಗಿರ್ಬೋದು. ಬಾಡಿ ಎಷ್ಟೊತ್ತಿಗೆ ಕರ್ಕೊಂಡು ತಗೊಂಡೋಗ್ತೀರಾ? ಎಷ್ಟೊತ್ತವರೆಗೂ ಇರುತ್ತೆ? ಇಟ್ ಬಿಕೇಮ್ ನೋ ಬಾಡಿ. ಸೊ ಅದಕ್ಕೆ ಏನೋ ಒಂದು ಗೌರವ ಬರಬೇಕು ಅಂದರೆ, ಶಿವನಾಗಬೇಕು ಅಂದರೆ ಆ ಶಿವ ಇದ್ರೇನೆ, ಅವನ ಚೈತನ್ಯ ಇದ್ರೇನೆ, ಆತ್ಮಶಕ್ತಿ ಇದ್ರೇನೆ ಸಾಧ್ಯ. ಅದನ್ನು ಮರ್ತು ಬಿಡ್ತೀವಿ ನಾವು. ಎಲ್ಲದಕ್ಕೂ ದೇಹ ಮಾಡ್ತು, ಮನಸ್ಸು ಮಾಡ್ತು, ನನ್ನ ಐಡಿಯಾ, ಎಷ್ಟು ಒಳ್ಳೆ ಐಡಿಯಾ ರೀ, ನಾನು ಕೊಟ್ಟಿದ್ದ ಐಡಿಯಾ ಚೆನ್ನಾಗಿದೆ ಅಲ್ಲ. ಆ ಥರನೇ ನಾನು ಭಾಳ ಕ್ರಿಯೇಟಿವ್ ಐಡಿಯಾ ಬರ್ತಾನೆ ಇರುತ್ತೆ ನನಗೆ. ಎಲ್ಲಿಂದ ಬರುತ್ತೆ? ಉಪನಿಷತ್ ಹೇಳುತ್ತೆ, ಮೊದಲು ಅದು ಈಶ್ವರನ ಮನಸ್ಸಿನಲ್ಲಿ ಇದ್ರೇನೆಪ್ಪ, ಈಶ ಚಿತ್ತದಲ್ಲಿದ್ದರೆ ಜೀವಚಿತ್ತಕ್ಕೆ ಬರೋದು. ಸಾಧ್ಯನೇ ಇಲ್ಲ ಇಲ್ಲದೆ ಇದ್ರೆ ಬರೋದಕ್ಕೆ. ಅದು ಮರ್ತು ಬಿಡ್ತಾ ಇದ್ದೀವಿ. ಸೊ ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಯಾವಾಗ ಜಗತ್ ಮಿಥ್ಯ? ಅದು ಬ್ರಹ್ಮನ್ ಚೈತನ್ಯದಿಂದ ಒಂದು ಸಪ್ರೇಟ್, ಅದಕ್ಕೆ ಚೈತನ್ಯದ ಅಗತ್ಯ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ, ಸೂರ್ಯ ಸುತ್ತುತ್ತಾ ಇದ್ದಾನೆ, ಚಂದ್ರ ಸುತ್ತುತ್ತಾ ಇದ್ದಾನೆ, ಸೌರಮಂಡಲ ಸುತ್ತುತ್ತಾ ಇದೆ, ಗ್ಯಾಲಾಕ್ಸಿಗಳು ಸುತ್ತುತ್ತಾ ಇದೆ, ಯಾವುದು ಒಂದಕ್ಕೊಂದು ಜಾಸ್ತಿ ಡಿಕ್ಕಿ ಹೊಡಿದೆ, ಏನೂ ಆಗದೆ ಕೋಟ್ಯಾಂತರ ವರ್ಷ ನಡೀತಾ ಇದೆ. ಯಾವುದರಿಂದ? ಒಂದು ವಿಶ್ವ ಪ್ರಜ್ಞೆ ಇದೆ, ಅದು ನೋಡ್ಕೊಳ್ತಾ ಇದೆ. ದೇರ್ ಇಸ್ ಅ ಕಾಸ್ಮಿಕ್ ಇಂಟೆಲಿಜೆನ್ಸ್ ದಟ್ ಈಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಅದನ್ನು ಬಿಟ್ಬಿಟ್ರೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಭೂಮಿ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ಸರ್ವನಾಶ. ಸೊ ಅದನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಲ್ಲಿವರೆಗೂ? ಇದು ಬೇರೆ ಬೇರೆ ಅಂತ ಅನ್ಕೊಳ್ಳೋವರೆಗೂ.
ಯಾವಾಗ ನೀನು ಅದನ್ನು ಜೀವೋ ಬ್ರಹ್ಮೈವ ನ ಪರಹ, ಈ ಜೀವಾತ್ಮ ಪರಮಾತ್ಮ ಎರಡರ ಸಾರ ಒಂದೇ ಅಂತ ನೀನು ತಿಳ್ಕೊಳ್ತೀಯಲ್ಲ, ಅಲ್ಲಿವರೆಗೂ ಪ್ರಪಂಚ ಅಸತ್ಯ. ಅದು ತಿಳ್ಕೊಂಡ್ಮೇಲೆ ಪ್ರಪಂಚ ಸತ್ಯ, ಬ್ರಹ್ಮನ್ ಪ್ರಪಂಚವಾಗಿ ವ್ಯಕ್ತವಾಗ್ತಾ ಇದ್ದಾನೆ, ಜಗತ್ತಾಗಿ ವ್ಯಕ್ತವಾಗ್ತಾ ಇದ್ದಾನೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಜಗತ್ತು ಸತ್ಯ, ಇಲ್ಲದೆ ಹೋದರೆ ಮಿಥ್ಯ. ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಶಂಕರಾಚಾರ್ಯರು. ಸೊ ರಮಣರನ್ನ ಒಬ್ಬರು ಭಕ್ತರು ಹೋಗಿ ಕೇಳಿದ್ರಂತೆ, ಭಗವಾನ್ ನಿಮ್ದೇನಪ್ಪ ಒಂದು ತತ್ವ, ಅದು ಒಂದು ತತ್ವನಾ? ನೀವು ಹೇಳ್ತೀರಾ ಜಗತ್ತು ಅಸತ್ಯ ಮಿಥ್ಯ ಅಂತ ಹೇಳ್ತಾ ಇದ್ದೀರಾ, ಅಸತ್ಯ ಅಲ್ಲ ಮಿಥ್ಯ ಅಂತ ಹೇಳ್ತಾ ಇದ್ದೀರಾ. ನನ್ಗೆ ಕಾಣಿಸ್ತಿಲ್ವಾ? ನಂಗೆ ಈ ಮೈಕ್ ಸಿಕ್ಕತ್ತೆ ಕೈಗೆ, ಇಲ್ಲಿ ಕಂಪ್ಯೂಟರ್ ಸಿಗತ್ತೆ ಕೈಗೆ, ಇದು ನಾನಿಲ್ಲಿ ತಲೆ ಹೊಡ್ಕೊಂಬಿಟ್ರೆ ನಂಗೆ ತಲೆಗೆ ಏಟಾಗಲ್ವಾ? ಹಂಗಿರಿ ನಿಜ ಅಲ್ವಾ ಇದು ಅಂತ ಪ್ರಶ್ನೆ ಆ ಥರ ಕೇಳ್ತಾರೆ. ಅದಕ್ಕೆ ರಮಣರು ಹೇಳ್ತಾರೆ, ನೀನು ಎಲ್ಲಿವರೆಗೂ ಪ್ರಪಂಚ ಇದೆ, ನೀನು ಬೇರೆ ಕರ್ತ ಬೇರೆ ಅಂತ, ಸೃಷ್ಟಿಕರ್ತ ಬೇರೆ ಅಂತ ಅನ್ಕೊಂಡಿರ್ತೀಯೋ, ನೀನು 1/3 ಕೊಡ್ತಾ ಇದ್ದೆ. 3 ಭಾಗ ತಾನೆ. ಯಾರಾದರೂ ತಂದ್ಬಿಟ್ಟು ಈ ಮೋಸಂಬಿ 3 ಜನಕ್ಕೆ ಹಂಚ್ಬಿಡಿ ಅಂದರೆ ಏನು ಮಾಡುತ್ತೆ? ಒಬ್ರೊಬ್ರಿಗೆ 3ರಲ್ಲಿ 1 ಪಾಲು ಸಿಗತ್ತೆ ಮೋಸಂಬಿ. 4 ಜನ ಇದ್ರೆ ಸ್ವಲ್ಪ ಸುಲಭ ಅಲ್ವಾ? ಕಾಲು ಭಾಗ ಕೊಟ್ಬಿಡ್ಬೋದು. ಇಲ್ಲಿ ನಮ್ಮ ಮನಸ್ಸು 3 ಭಾಗನೇ ಮಾಡಿರೋದು, ಏನು ಮಾಡೋಕ್ಕಾಗಲ್ಲ. ಜೀವ ಜಗತ್ತೀಶ್ವರ. ಸೊ ನೀವು ಒಂದೊಂದೂ ನಿಜ, ತಾನೇ ತಾನೇ ನಿಜ ಅಂತ ಅಂದ್ಕೊಂಡ್ರೆ 1/3 ರಿಯಾಲಿಟಿ 1/3 ರಿಯಾಲಿಟಿ 1/3 ರಿಯಾಲಿಟಿ ಕೊಡ್ತಾ ಇದೆಯಾ. ಆದರೆ ಇಲ್ಲಿ ಕೃಷ್ಣ ಏನು ತೋರಿಸ್ತಾ, ಅರ್ಜುನನಿಗೆ ಏನು ತೋರಿಸ್ತಾ? ವಿಶ್ವರೂಪ ದರ್ಶನದಲ್ಲಿ ಏನು ತೋರಿಸ್ತಾನೆ ಕೃಷ್ಣ ಅರ್ಜುನನಿಗೆ? ಎಲ್ಲವೂ ನನ್ನಲ್ಲೇ ಇದೆ, ಜಗತ್ತು ನನ್ನಿಂದ ಬೇರೆ ಅಲ್ಲ, ಜೀವಿಗಳು ಯಾರು ನನ್ನಿಂದ ಬೇರೆ ಅಲ್ಲ, ಎಲ್ಲರೂ ನನ್ನಲ್ಲೇ ಇರೋದು, ನಾನೇ ಎಲ್ಲವಾಗಿ ವ್ಯಕ್ತವಾಗ್ತಾ ಇದ್ದೀನಿ ಹೊರಗೆ. ಅದೇ ವಿಶ್ವರೂಪ ದರ್ಶನ. ಅದು ಅರ್ಜುನನಿಗೆ ಅರ್ಥ ಆಗುತ್ತೆ. ಅದಕ್ಕೆ ನಾವು ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ. ಅವನ ಅರಿವಿಗೆ ಬರುತ್ತೆ ಆ ಸತ್ಯ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೂ ಕೂಡ ತೋರಿಸ್ಕೊಟ್ಟ. ಅದಕ್ಕೆ ರಮಣರು ಹೇಳ್ತಾ ಇದ್ದಾರೆ, ನಿರ್ದ್ವಯಾತ್ ಅಂತ ನಾವು ಎಲ್ಲಿವರೆಗೂ ಒಪ್ಕೊಳ್ತೀವೋ, ಆತ್ಮ ಜೀವಾತ್ಮ ಪರಮಾತ್ಮ ಜಗತ್ತು ಎಲ್ಲವೂ ಸಚ್ಚಿತ್ತಾನಂದಾನೆ, ಅಲ್ಲಿ 2-3 ಹೋಳಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಾವು 100% ರಿಯಾಲಿಟಿ ಕೊಡ್ತಾ ಇದ್ದೀವಿ ಜಗತ್ತಿಗೆ. 1/3 ಅಲ್ಲ, ನೀವು 1/3 ಕೊಡ್ತೀರಾ, ನಾವು 100% ಕೊಡ್ತಾ ಇದ್ದೀವಿ. ನೀವು 33% ಕೊಡ್ತಾ ಇದ್ದೀರಾ ಅಷ್ಟೇ. 33.3333% ಕೊಡ್ತಾ ಇದ್ದೀವಿ. ನಾವೆಲ್ಲ 100% ಕೊಡ್ತಾ ಇದ್ದೀವಿ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಒಂದು ಚಿತ್ರ ಕಾಣಿಸುತ್ತೆ. ಈಶಾವಾಸ್ಯ ಉಪನಿಷತ್ತು ಇದು ಒಂದು ಹೇಳ್ತಾ ಇದೆ. ಇದೆಲ್ಲ ನಾನು ಯಾಕೆ ತಿಳ್ಕೊಬೇಕು? ಅಯ್ಯೋ ಏನೋ ಹೇಳ್ತಾ ಇದ್ದೀರಾ ಮೇಡಮ್, ಜೀವ ಅಂತೆ, ಜಗತ್ತಂತೆ, ಈಶ್ವರ ಅಂತೆ, 1 ಅಂತೆ, 2 ಅಂತೆ, 3 ಅಂತೆ. ಅಯ್ಯೋ ಹೋಗ್ರಿ, ಯಾಕೆ ತಿಳ್ಕೊಬೇಕು? ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ, ಅಪ್ಪ ನಿನಗೆ ಇದು ತುಂಬ ರೆಲೆವೆಂಟು. ಯಾಕೆ? He who sees all beings in his self and his self in all beings never suffers. ಯಾರು ತನ್ನಲ್ಲೇ ಎಲ್ಲ ಜೀವಿಗಳನ್ನು ನೋಡ್ತಾನೋ, ಎಲ್ಲ ಜೀವಿಗಳಲ್ಲೂ ತನ್ನನ್ನು ಕಾಣ್ತಾನೋ, ಅವನಿಗೆ ದುಃಖ ಅನ್ನೋದೇ ಇಲ್ಲ ಜೀವನದಲ್ಲಿ. ನಾವಿಲ್ಲಿ ಶುರು ಮಾಡಬೇಕಾದ್ರೆ ಪ್ರತಿ ಸಲ ನನಗೆ ತುಂಬ ಪ್ರಿಯವಾದಂಥ ಪ್ರೇಯರ್ ಇದು, ಆನಿ ಬೆಸೆಂಟ್ ಅವ್ರು ಬರೆದಿರೋದು, ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವ್ರಿ ಆಟಮ್ ಹೇಳ್ತೀವಲ್ಲ ಇಲ್ಲಿ ಶುರು ಮಾಡಬೇಕಾದ್ರೆ. ಅದನ್ನೇ ನೆನಪು ಮಾಡ್ತಾ ಇದ್ದಾರೆ ನಮಗೆ. ಎಲ್ಲ ಜೀವಿಗಳು ನಿನ್ನಲ್ಲೇ ಇದ್ದಾನೆ, ನೀನು ಎಲ್ಲ ಜೀವಿಗಳಲ್ಲೂ ಇದೆಯಾ. ಮೇ ಈಚ್ ಹೂ ಫೀಲ್ಸ್ ಹಿಮ್ಸೆಲ್ಫ್ ಆಸ್ ಒನ್ ವಿತ್ ದಿ ನೋ ಹಿ ಈಸ್ ಆಲ್ಸೋ ಒನ್ ವಿತ್ ಎವ್ರಿ ಅದರ್. ಯಾಕೆ? ದುಃಖಕ್ಕೆ ಪರಿಹಾರ, ನಿನ್ನ ಜೀವನದಲ್ಲಿ ದುಃಖಕ್ಕೆ ಪರಿಹಾರ ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ. ಈ ಫೋಟೋಲಿ ರಮಣರಿದ್ದಾರೆ, ಮತ್ತು ಇನ್ನೊಬ್ರು ನಿಂತ್ಕೊಂಡಿರೋ ವ್ಯಕ್ತಿಯವರು ಪೆರುಮಾಳ್ ಸ್ವಾಮಿ ಅಂತ. ಸೊ ರಮಣರು ವಿರೂಪಾಕ್ಷ ಕೇವ್, ಸ್ಕಂದಾಶ್ರಮ ಅದೆಲ್ಲ ಅರುಣಾಚಲ ಬೆಟ್ಟದ ಮೇಲಿದೆ, ಅಲ್ಲಿ ಗುಹೆಗಳಲ್ಲೆಲ್ಲ ಇದ್ರು. ಆಮೇಲೆ ಇವಾಗಿರೋ ಆಶ್ರಮಕ್ಕೆ ಬಂದಿದ್ದವರು ಕೆಳಗೆ. ಸೊ ಅಲ್ಲೆಲ್ಲ ಇದ್ದಾಗ ಈ ಪೆರುಮಾಳ್ ಸ್ವಾಮಿ ಅನ್ನೋರು ಆಶ್ರಮನ ಮ್ಯಾನೇಜರ್ ಆಗಿದ್ರು, ಸರ್ವಾಧಿಕಾರಿ ಆಶ್ರಮಕ್ಕೆ. ಅವರಲ್ಲಿ ಭಾಳ ಒಳ್ಳೆ ಗುಣಗಳು ಇತ್ತು. ಭಗವಾನರನ್ನ ಬೇಕಾದಷ್ಟು ಸಲ ಆಪತ್ತಿಂದ ರಕ್ಷಣೆ ಮಾಡಿದರು, ಎಲ್ಲ ನೋಡ್ಕೊಳ್ತಾ ಇದ್ರು. ಜೊತೆಗೆ ಇನ್ನೂ ಒಂದು
ಅಷ್ಟು ಒಳ್ಳೆ ಗುಣ ಇರಲಿಲ್ಲ. ಯಾವುದದು? ಎಲ್ಲಕ್ಕೂ ನಾನೇ ನಿರ್ಧಾರ ತಗೋಬೇಕಿಲ್ಲ. ಐ ಆಮ್ ದ ಸೋಲ್ ಅಥಾರಿಟಿ. ಯಾರು ಏನು ಮಾಡಬೇಕಾದ್ರೂ ನಾನು ಕೇಳಿ ಮಾಡಬೇಕು, ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕು. ಅಥಾರಿಟೇರಿಯನ್. ರಮಣರ ತಾಯಿ ಅಲಗಮ್ಮಾಳನವರು ಕೊನೆ 8 ವರ್ಷ ರಮಣರ ಆಶ್ರಮಲ್ಲೇ ಬಂದು ನೆಲೆಸ್ತಾರೆ. ಸರಿ, ಅವ್ರು ಬರ್ತಾರೆ. ಒಂದಿನ ಅವ್ರ ಹತ್ರ ಇದ್ದಿದ್ದು ಒಂದು 2 ಸೀರೆ ಸಣ್ಣ ಗಂಟು ಎತ್ಕೊಂಡು ಬಂದಿದ್ದಾರೆ. ಸ್ಕಂದಾಶ್ರಮ ಅಂತ ಮೇಲೆ ಗುಹೆಯಲ್ಲಿದ್ದರು ರಮಣರಾಗ. ಪೆರುಮಾಳ್ ಸ್ವಾಮಿ ಸರ್ವಾಧಿಕಾರಿಯಾಗಿದ್ರು. ಆ ಸೀರೆ ಗಂಟನ್ನು ತೆಗೆದುಕೊಂಡು ಬರ್ತಾರೆ. ನಾನು ಇಲ್ಲೇ ಇರ್ತೀನಪ್ಪ ನಿನ್ನ ಜೊತೆ ಅಂತ. ಆಗ ಇವ್ರು ಪೆರುಮಾಳ್ ಸ್ವಾಮಿಗೆ ಇಷ್ಟ ಆಗೋದಿಲ್ಲ. ಇದೇನು ಆಶ್ರಮನೋ ಮನೇನೋ? ನಮ್ಮ ಭಗವಾನ್ ಹತ್ರ ನೀವು ಸಂಸಾರಿಗಳು ಇಲ್ಲಿ ಯಾಕೆ ಬಂದಿರ್ತೀರ? ಅವ್ರಿಗೆ ನಿಮಗೆ ಸಂಬಂಧ ಇವಾಗೇನಿಲ್ಲ. ಅಮ್ಮ ಆಗಿರ್ಬೋದು, ಇವಾಗೇನು ಸಂಬಂಧ ಇಲ್ಲ, ನೀವು ಹೋಗಿ ಅಂತ ಹೇಳ್ತಾರೆ. ಸರ್, ಅವರು ಅಲಗಮ್ಮಾಳವ್ರ ಪಾಪ ಗಂಟನ್ನು ತೆಗೆದುಕೊಂಡು ಬಹಳ ದುಃಖದಿಂದ ಹೊರಟುಬಿಡ್ತಾರೆ. ಆಗ ರಮಣರು ಎದ್ಬಿಟ್ಟು ಆ ಗಂಟನ್ನು ಅವ್ರ ತಾಯಿ ಹತ್ರ ಇಸ್ಕೊಂಡು, ಅಮ್ಮ, ನಮ್ಮ ಅಗತ್ಯ ಎಲ್ಲಿ ಇಲ್ವೋ ಅಲ್ಲಿ ನಾವು ಇರೋದು ಬೇಡ, ನಡಿ, ನೀನು ನಾನು ಬೇರೆ ಕಡೆ ಹೋಗೋಣ ಅಂತ ಹೊರಟುಬಿಡ್ತಾರೆ. ಆಗ ಪೆರುಮಾಳ್ ಸ್ವಾಮಿ ಎದ್ನೋ ಬಿದ್ನೋ ಅಂತ ಹೋಗಿ ಭಗವಾನರ ಪಾದಕ್ಕೆ ಬಿದ್ದುಬಿಟ್ಟು, ತಪ್ಪಾಯಿತು ಭಗವಾನ್, ತಪ್ಪಾಯಿತು, ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಇರಲಿ ಅಮ್ಮ. ಆದರೆ ಇಷ್ಟ ಇಲ್ಲ ಮನಸ್ಸಲ್ಲಿ, ಅಮ್ಮ ಬಂದಿಲ್ಲಿರಬೇಕು ಅಂತ. ಸೊ ಈ ಥರ ಬೇಕಾದಷ್ಟು ಘಟನೆಗಳು ನಡೀತಾ ಇರೋದು. ಆಮೇಲೆ ಚಿನ್ನಸ್ವಾಮಿ ಅಂತ ನಿರಂಜನಾನಂದ ಸ್ವಾಮಿ ಅವರು ರಮಣರ ತಮ್ಮ. ಅವರು ಸನ್ಯಾಸ ಸ್ವೀಕಾರ ಮಾಡಿ ಅವರು ಬಂದು ರಮಣಾಶ್ರಮದಲ್ಲಿ ನೆಲೆಸ್ತಾರೆ. ಅವರನ್ನು ಸರ್ವಾಧಿಕಾರಿ ಮಾಡ್ತಾರೆ ರಮಣರು. ಆಗ ಪೆರುಮಾಳ್ ಸ್ವಾಮಿ ಅವ್ರಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಆಶ್ರಮ ಬಿಟ್ಟು ಹೋಗಿ ತಾವು ಇನ್ನೊಂದು ರಮಣಾಶ್ರಮ ಅಂತ ಟೌನ್ ಒಳಗಡೆ ಶುರು ಮಾಡ್ತಾರೆ. ತಿರುವಣ್ಣಾಮಲೈ ಟೌನ್ನಲ್ಲಿ ಒಂದು ರಮಣಾಶ್ರಮ ಅಂತ ಬೋರ್ಡ್ ಹಾಕಿ ಅವ್ರು ಇನ್ನೊಂದು ಕಡೆ ಶುರು ಮಾಡಿಬಿಟ್ಟು ರಮಣರ ಒಂದು ಪ್ರತಿಮೆನಲ್ಲಿ ಇಟ್ಬಿಟ್ಟು, ಇದು ನಿಜವಾದ ರಮಣಾಶ್ರಮ, ಅಲ್ಲಿದೆಯಲ್ಲ, ಅಯ್ಯೋ ಅದೆಲ್ಲ ಫ್ರಾಡ್, ಬೋಗಸಲ್ಲಿ ಹೋಗ್ಬಿಡಿ, ಇದು ನಿಜವಾದ ರಮಣಾಶ್ರಮ ಇದು. ಸರಿ, ಕೇಸ್ ಬೇರೆ ಹಾಕ್ಬಿಡ್ತಾರೆ. ಸುಮ್ಮನೆನೂ ಇರೋದಿಲ್ಲ. ಸಂಸ್ಥೆ ಹಿಸ್ಟ್ರಿಲಿ ಇವೆಲ್ಲ ಇರೋದೆ, ಎಲ್ಲ ಸಂಸ್ಥೆ ಹಿಸ್ಟ್ರಿಲೂ ಇಂಥವೆಲ್ಲ ಇರುತ್ತೆ. ಸೊ ಹೋಗ್ಬಿಟ್ಟು ಕೇಸ್ ಹಾಕ್ಬಿಡ್ತಾರೆ ಕೋರ್ಟಲ್ಲಿ, ಇದು ನಿಜವಾದ ರಮಣಾಶ್ರಮ, ಅದನ್ನು ಕ್ಲೋಸ್ ಮಾಡಿಸಿ. ರಮಣರೇ ಇದ್ದಾರಲ್ಲಿ, ಅವ್ರ ಸ್ಟ್ಯಾಚ್ಯೂ ಇಲ್ಲಿ ಇಟ್ಬಿಟ್ಟು ಇದು ನಿಜವಾದ ರಮಣಾಶ್ರಮ ಅಂತ ಹೇಳ್ತಾ ಇದ್ದಾರೆ. ಪೋಸ್ಟ್ ಆಫೀಸಲ್ಲಿ ರಮಣರಿಗೆ ಸಾವಿರಾರು ಲೆಟರ್ಸ್ ಬರೋದು ಪ್ರತಿದಿನ. ಭಗವಾನ್, ನಮ್ಗೆ ಈ ಸಮಸ್ಯೆ ಇದೆ, ನಮ್ಮ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಅನುಗ್ರಹ ಮಾಡಿ, ಸಾವಿರಾರು ಲೆಟರ್ಗಳು ಬರುತ್ತೆ. ಅಲ್ಲಿ ಈ ಸರ್ವಾಧಿಕಾರಿ ಚಿನ್ನಸ್ವಾಮಿ ಹೋಗ್ತಾರೆ, ಈ ಪೆರುಮಾಳ್ ಸ್ವಾಮಿನೂ ಹೋಗ್ತಾರೆ. ಜಗಳ, ಇದು ನಮ್ಮ ಲೆಟರು, ಇದು ನಮ್ಮ ಲೆಟರ್. ಅದಕ್ಕೆ ರಮಣರು ಹೇಳ್ತಾರೆ, ಇದೆಲ್ಲ ಬೇಡಪ್ಪ, ಅವನು ಪೆರುಮಾಳ್ ಸ್ವಾಮಿ ತೊಗೊಂಡೋಗ್ತಾನ, ಅವನೆಲ್ಲ ತೊಗೊಂಡು ಹೋಗ್ಲಿ, ಅವ್ನು ಯಾವ್ದು ಬಿಟ್ಟು ಹೋಗ್ತಾನೋ ತೊಗೊಂಬನ್ನಿ. ಭಕ್ತರು ನನ್ನ ಪ್ರಾರ್ಥನೆ ಮಾಡಿದ್ಮೇಲೆ ಲೆಟರ್ ಏನು ಬೇಕಾಗಿಲ್ಲ, ಲೆಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕೃಪೆ ಹರಿಯುತ್ತೆ ಅಂತ ಸಾಲ್ವ್ ಮಾಡಿಬಿಡ್ತಾರೆ. ಸೊ ಈ ಥರ ಎಲ್ಲ ಕಿರಿಕಿರಿಗಳು, ಕಷ್ಟಗಳು ನಡೀತಾ ಇದೆ. ಕೇಸ್ ನಡೀತಾ ಇದೆ. ಕೇಸು ರಮಣರ ಪರವಾಗಿ ಆಗೋಗ್ಬಿಡತ್ತೆ. ಪೆರುಮಾಳ್ ಸ್ವಾಮಿ ಸೋತ್ಬಿಡ್ತಾರೆ. ಆಗ ಅವ್ರಿಗೆ, ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ, ನಾನು ಯಾಕೆ ಹೀಗೆಲ್ಲ ಮಾಡಿಬಿಟ್ಟೆ, ನನಗೇನು ಮಂಕು ಬಡ್ದಿತ್ತು, ನಾನು ಯಾವ ಮಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ, ನನ್ನ ಗುರುಗಳು ಅವ್ರಿಗೆ ಹೀಗೆಲ್ಲ ಮಾಡಿಬಿಟ್ನಲ್ಲ ನಾನು ಅಂತ ನಾನು ಬಂದು ರಮಣರಿಗೆ ಐ ಮಸ್ಟ್ ಅಪಾಲಜೈಸ್, ನಾನು ಅವ್ರ ಪಾದಕ್ಕೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊಳ್ತೀನಿ ಅಂತ ಒಬ್ರ ಕೈಲಿ ಹೇಳಿ ಕಳಿಸ್ತಾರೆ. ಹೋಗೋಕ್ಕೆ ಹೆದರಿಕೆ, ಭಕ್ತರು ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಹೋಗೋಕ್ಕೆ ಹೆದರಿಕೆ. ಸರಿಯಾಗ ರಮಣರು ಏನಂತಾರೆ, ಎಲ್ಲ ಭಕ್ತರು, ಬೇಡ ಬೇಡ ಭಗವಾನ್, ಏನು ಭಗವಾನ್ ಬರಕ್ಕೆ ಹೇಳ್ತಿದ್ದೀರ ಅವ್ರಿಗೆ, ಇಷ್ಟೆಲ್ಲ ಮಾಡಿದ್ದಾನೆ ಅಪ್ಪ, ಮಾಡಿರ್ಬೋದು, ಏನೋ ಭ್ರಮೆಗೆ ಸಿಕ್ಕಾಕೊಂಡು ಮಾಡಿರ್ಬೋದು, ನನಗೆ ಬೇಕಾದಷ್ಟು ಒಳ್ಳೇದು ಮಾಡಿದಾನಲ್ವ, ನನಗೆ ಸಹಾಯನೂ ಮಾಡಿದಾನಲ್ವ, ನಮ್ಮಲ್ಲಿ ಒಬ್ಬ ಅಲ್ವಾ ಪೆರುಮಾಳ್ ಸ್ವಾಮಿ, ಬರಲಿ ಬಿಡಿ ಅಂತ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಯಾವ ದ್ವೇಷ ಗೀಷ ಇಲ್ವೇ ಇಲ್ಲ. ರಮಣರು ಯಾವಾಗಲೂ ಏನು ಕೇಳೋರು, ಬೇರೆಯವ್ರಿಗೆ ಸಹಾಯ ಮಾಡ್ತಿರಲ್ಲ ಭಗವಾನ್, ಬೇರೆಯವ್ರು ಎಲ್ಲಿದ್ದಾರೆ, ಎಲ್ಲರೂ ಆತ್ಮದ ಸ್ವರೂಪರೇ, ಬೇರೆಯವರು ಅಂತ ಯಾರಿದ್ದಾರೆ ಜಗತ್ನಲ್ಲಿ, ಜೀವೋ ಬ್ರಹ್ಮೈವ ನ ಪರಹ. ಬರ್ತಾರೆ ಪೆರುಮಾಳ್ ಸ್ವಾಮಿ, ಬಂದು ಭಗವಾನರ ಪಾದಕ್ಕೆ ಬಿದ್ದು
ತಪ್ಪಾಯ್ತು ಭಗವಾನ್, ನಾನು ಇಂಥ ಘೋರ ಅಪರಾಧಕ್ಕೆ ನಾನು ನರಕಕ್ಕೆ ಹೋಗೋದು ಗ್ಯಾರಂಟಿ ಅಂತಾರೆ. ಆಗ ರಮಣರು ಏನು ಹೇಳ್ತಾರೆ, ಅಪ್ಪ ನೀ ನರಕಕ್ಕೆ ಹೋದರೆ ನಿನ್ನ ಜೊತೆ ನಾನು ಅಲ್ಲಿ ಬರೋದಿಲ್ವೇನಪ್ಪ, ನಿನ್ನ ಗುರು ಅಲ್ವಾ ನಾನು, ಶಿಷ್ಯ ಇದ್ ಕಡೆ ಗುರು ಇರಬೇಡ್ವಾ, ನೀನು ನರಕಕ್ಕೆ ಹೋದರೆ ನಾನು ಅಲ್ಲಿರೋದಿಲ್ವಾ? ಆ ಮಾತು ಯಾರು ಹೇಳ್ತಾರೆ? ಅಷ್ಟೆಲ್ಲ ಅಪರಾಧ ಮಾಡಿದವರು, ಅಷ್ಟು ಕಷ್ಟ ಕೊಟ್ಟವರು, ವರ್ಷಗಟ್ಲೆ ಕಿರುಕುಳ ಕೊಟ್ಟವ್ರಿಗೆ ಚೂರು ದ್ವೇಷ ಇಲ್ಲ, ಅಷ್ಟೇ ಪ್ರೀತಿ. ತಪ್ಪುಗಳಾದರೆ ಆಗಲಿ ಬಿಡು, ಏನಂತೀವಿ, ಆಗೋಯ್ತು. ಇವಾಗ ನೋಡ್ಕೊ, ಇವಾಗ ಸಾಧನೆ ಮಾಡು. ಸರಿ, ಅವ್ರು ಪೆರುಮಾಳ್ ಸ್ವಾಮಿ ಹೊರಗಡೆ ಒಂದು ಕಡೆ ಸಾಧನೆ ಮಾಡಿ ದಿನ ಅವ್ರಿಗೆ ರಮಣರು ಊಟ ಕಳಿಸ್ತಾ ಇರ್ತಾರೆ ಆಶ್ರಮದಿಂದ. ಅವರು ಸಾಧನೆ ಮಾಡಿ ಸಿದ್ಧಿಸ್ಕೋತಾರೆ ಆತ್ಮಜ್ಞಾನ. ಸೊ ಯಾರಿಗೆ ಎಲ್ಲರಲ್ಲೂ ತನ್ನನ್ನ ಆತ್ಮವನ್ನ ಕಾಣ್ತಾನೋ, ಆತ್ಮದಲ್ಲಿ ಎಲ್ಲರನ್ನು ಕಾಣ್ತಾನೋ, ಅವನಿಗೆ ದುಃಖ ಇಲ್ಲ. ದುಃಖ ಎಲ್ಲ ಆಗಿದ್ದು ಯಾರಿಗೆ? ಪೆರುಮಾಳ್ ಸ್ವಾಮಿಗಾಯ್ತು, ಬೇರೆ ಭಕ್ತರಿಗಾಯ್ತು, ಕಿರಿಕಿರಿ ಅಂತ ಅನ್ನಿಸ್ತಿತ್ತು. ರಮಣರಿಗೆ ಏನಾದರೂ ದುಃಖ ಆಯ್ತಾ? ನಿರ್ಲಿಪ್ತ ಜೀವ, ಏನು ನಡೆದ್ರು ಒಂದೇ ಶಾಂತಿ, ಒಂದೇ ಪ್ರೇಮ, ಅದೇ ಜ್ಞಾನ, ಆತ್ಮಾನಂದ. ಸೊ ಇದೇ ನನಗೆ ಈಶಾವಾಸ ಉಪನಿಷತ್ ನಮ್ಗೆ ಏನು ಹೇಳ್ತಾ ಇದೆ, ನೀನು ಯಾಕೆ ಇದನ್ನೆಲ್ಲ ತಿಳ್ಕೊಬೇಕು? ನೀನು ಯಾರು ಅಂತ ಯಾಕೆ ತಿಳ್ಕೊಬೇಕು? ನಿನಗೆ ದುಃಖ ಬೇಕಾ ಜೀವನದಲ್ಲಿ? ಆನಂದ ಬೇಕಾ? ಯಾವ್ದು ಬೇಕು ನಿನಗೆ? ಶಾಶ್ವತವಾದ ಆನಂದ ಬೇಕಿದ್ರೆ, ಆತ್ಮಾನಂದ ಬೇಕಿದ್ರೆ ಸ್ವಲ್ಪ ಗಮನ ಚೂರು ಹರಿಸು, ಚೂರು ನಾನು ಅರಿವು ಅಂತ ಅರ್ಥಕೊಂಬಿಡು ಅಷ್ಟೇ. ನನ್ನನ್ನು ಬಿಟ್ಟು ಯಾರೂ ಇಲ್ಲ, ಭಗವತ್ ಚೈತನ್ಯನೇ ಎಲ್ಲ. ಅದು ನಿನ್ನ ಕ್ಷಣ ಕ್ಷಣದಲ್ಲೂ ಆ ಅರಿವು ಮಿಡಿತಾ ಇದ್ರೆ ದುಃಖ ಅನ್ನೋದು ಇದೆಯಾ ನಿನಗೆ ಜೀವನದಲ್ಲಿ? ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ 28ನೇ ಶ್ಲೋಕ. ಕಿಂ ಸ್ವರೂಪಮೇತ್ಯಾತ್ಮದರ್ಶನೆ, ಕಿಂ ಸ್ವರೂಪಮೇ ಆತ್ಮದರ್ಶನೆ, ಅವ್ಯಯ ಭವ ಅಪೂರ್ಣಚಿತ್ ಸುಖಂ, ಅವ್ಯಯ ಭವ ಅಪೂರ್ಣಚಿತ್ ಸುಖಂ. ನಾನು ಆತ್ಮ ಅಂದರೆ ನನ್ನ ಸ್ವರೂಪ ಏನು ಅಂತ ನೀವು ಪ್ರಶ್ನೆ ಹಾಕಿದ್ರೆ ರಮಣರು ಹೇಳ್ತಾರೆ, ಅವ್ಯಯ ಅದಕ್ಕೆ ಸಾವಿಲ್ಲ, ಅಭವ ಅದಕ್ಕೆ ಹುಟ್ಟಿಲ್ಲ, ಆಪೂರ್ಣ ಇದು ಅಪೂರ್ಣ ಅಲ್ಲ, ಆಪೂರ್ಣ ಸದಾಪೂರ್ಣ, ಚಿತ್ ಕಾನ್ಷಿಯಸ್ನೆಸ್ ಅಥವಾ ಅರಿವು, ಸುಖಂ ಬ್ಲಿಸ್ ಆನಂದ, ಇದೇ ನಿನ್ನ ಯಾರು ಆಗೋದೇ ಇರೋಂಥ ಲಕ್ಷಣಗಳು. ಯಾರು ಬಂದು ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ, ಯಾಕಂದರೆ ಅದು ನಿನ್ನ ಸ್ವರೂಪ ಇದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಭಗವದ್ಗೀತೆ ಶ್ಲೋಕ ಸಪೋರ್ಟಿಗೆ ಸಿಗುತ್ತೆ. ಇದು ಎಲ್ರಿಗೂ ಬಾಯಿಪಾಠ ಕೂಡ ಎಷ್ಟೋ ಜನಕ್ಕಾಗಿರುತ್ತೆ. ಏನಿದೆ ಇಲ್ಲಿ? ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತ್ಯಾಪೋ, ನ ಶೋಷಯತಿ ಮಾರುತಃ. ಕೃಷ್ಣ ಹೇಳ್ತಾ ಇದ್ದಾನೆ, ಆತ್ಮವನ್ನು ಯಾವ ಶಸ್ತ್ರವನ್ನು ನೀನು ಉಪಯೋಗಿಸಿದ್ರು ಅದನ್ನು ಕಟ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದನ್ನು ಬೆಂಕಿಯಿಂದ ಸುಡೋಕ್ಕಾಗಲ್ಲ, ಅದನ್ನು ನೀರಿಂದ ಒದ್ದೆ ಮಾಡೋದಕ್ಕಾಗೋದಿಲ್ಲ, ಅದನ್ನು ಗಾಳಿ ಬಂದು ಒಣಗಿಸೋದಕ್ಕೂ ಆಗೋದಿಲ್ಲ. ನಾವು ಸಿಂಪಲ್ ಎಕ್ಸಾಂಪಲೇ ತಗೋದು, ಬರೀ ಆಕಾಶ ತತ್ವ ತೆಗೆದುಕೊಂಡ್ರೆ, ಆಕಾಶ ನನ್ನ ಕತ್ತಿಲಿ ಹಿಂಗೆ ಪೀಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆಕಾಶನ ಬೆಂಕಿ ಉರಿಯುತ್ತೆ, ಆಕಾಶ ಏನಾದ್ರು ಸುಟ್ಟೋಗುತ್ತಾ? ನೀರು ಎರಚಿದ್ರೆ ಆಕಾಶ ಒದ್ದೆ ಆಗುತ್ತಾ? ಅಥವಾ ಗಾಳಿ ಬೀಸಿದ್ರೆ ಆಕಾಶ ಒಣಗೋಗುತ್ತಾ? ಎಲ್ಲದಕ್ಕಿಂತ ಸೂಕ್ಷ್ಮವಾದ ಪಂಚತತ್ವಗಳಲ್ಲಿ ಅತಿ ಸೂಕ್ಷ್ಮವಾದ ತತ್ವ ಯಾವುದು? ಆಕಾಶ. ಈ ಭೌತಿಕವಾದ ಪಂಚತತ್ವದಲ್ಲಿ ಸೂಕ್ಷ್ಮವಾದಂಥ ಆಕಾಶಕ್ಕೆ ಏನೂ ಆಗೋದಿಲ್ಲ ಅಂದಮೇಲೆ
ಆತ್ಮ ಎಲ್ಲಕ್ಕಿಂತ ಸೂಕ್ಷ್ಮವಾದ ಚೈತನ್ಯ. ಅದಕ್ಕೆ ಏನಾದರೂ ಆಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದನ್ನೇ ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಈ ಕಥೆ ಎಲ್ರಿಗೂ ಗೊತ್ತು. ಯಕ್ಷ ಪ್ರಶ್ನೆ ಏನು ಬರುತ್ತೆ? ಒಂದು ಫೇಮಸ್ ಯಕ್ಷ ಪ್ರಶ್ನೆ ಯುಧಿಷ್ಠಿರನಿಗೆ. ಒಂದು ಕೊಳದಲ್ಲಿ ಪಾಂಡವರು ನೀರು ಕುಡಿಯಕ್ಕೆ ಹೋಗ್ತಾರೆ. ಅಲ್ಲೊಂದು ಯಕ್ಷ ಹೇಳುತ್ತೆ, ನೀನು ಇಲ್ಲಿ ನೀರು ಕುಡಿಬೇಕಾದ್ರೆ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಆಗ ಒಬ್ರೊಬ್ಬರಾಗಿ ಉತ್ತರ ಕೊಡ್ದೇನೆ ನೀರು ಕುಡಿದು ಬಿಡ್ತಾರೆ. ಯಾರ್ಯಾರು? ನಕುಲ, ಸಹದೇವ, ಭೀಮ, ಅರ್ಜುನ ಎಲ್ಲರೂ ತುಂಬ ಬಾಯಾರಿಕೆ ಹೋಗಿರುತ್ತೆ, ನೀರು ಕುಡಿದು ಬಿಡ್ತಾರೆ. ಕುಡಿದ ತಕ್ಷಣ ಸತ್ತು ಬಿದ್ದೋಗ್ತಾರೆ. ಕೊನೆಗೆ ಯುಧಿಷ್ಠಿರ ಬರ್ತಾನೆ, ಧರ್ಮರಾಯ. ಅವನಿಗೂ ಅದೇ ಕೇಳುತ್ತೆ ಯಕ್ಷ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ನನ್ನದು ಯಾವುದಲ್ವೋ ಅದನ್ನು ನಾನು ಮುಟ್ಟೋದು ಇಲ್ಲ. ಈ ನೀರು ನಿಂದು. ಸೊ ನೀನೇನು ಕಂಡೀಷನ್ಸ್ ಹಾಕ್ತೀಯೋ ನಾನು ಅದನ್ನು ಪಾಲಿಸ್ತೀನಿ. ಕೇಳೋ ನಿನ್ನ ಪ್ರಶ್ನೆ. ಅದು ಒಂದೊಂದಾಗಿ ನಿಮಗೆ ಟೈಮ್ ಆದಾಗ ನೋಡ್ಬೋದು. ಭಾಳ ಒಂದು ಕ್ವಿಜ್ ಥರ ಇದೆ, ಚೆನ್ನಾಗಿದೆ. ಬೇಕಾದಷ್ಟು ಪ್ರಶ್ನೆಗಳಿದೆ ಅದರಲ್ಲಿ. ಸೊ ಅದರಲ್ಲಿ ನಮಗೆ ಈಗ ರೆಲೆವೆಂಟ್ ಆಗಿರೋ ಒಂದು ಪ್ರಶ್ನೆ ಬರುತ್ತೆ. ಏನದು? ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ವಿಚಿತ್ರವಾದ ಸಂಗತಿ ಯಾವುದು? ಯಾವುದು? ಅದ್ಭುತವಾದಂಥ ಸಂಗತಿ ಯಾವುದು? ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನಮ್ಮ ಸುತ್ತ ಜನರು ಸಾಯ್ತಾನೆ ಇರ್ತಾರೆ. ನಮ್ಮ ಮನೆಯಲ್ಲೇ ನಮಗೆ ಬೇಕಿದ್ದವರೇ ಹೋಗ್ಬಿಡ್ತಾರೆ. ಆದರೂ ಕೂಡ ನನ್ನಲ್ಲಿ ಏನಿದೆ ದೃಢವಾದ ನಂಬಿಕೆ, ನಾನು ಸಾಯೋದಿಲ್ಲ. ಸ್ಮಶಾನ ವೈರಾಗ್ಯ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ. ಅಯ್ಯೋ ಎಲ್ಲ ಯಾವುದು ಶಾಶ್ವತ ಇಲ್ಲಪ್ಪ, ನನಗಿನ್ಮೇಲೆ ಏನು, ನಾನು ಹೊಸ ಬಟ್ಟೆ ತೊಗೊಳೋದು ಬೇಡ, ಹೊಸ ಮನೆ ಅಂದ್ಕೊಳ್ತಿದ್ದೆ. ಯಾರಿಗೆ ಬೇಕು? ಎಷ್ಟು ದಿನ ಇರುತ್ತೆ ಈ ದೇಹ ನೋಡು? ಏನು ಬೇಡ. ದುಡ್ಡು ಯಾಕೆ ಬೇಕಪ್ಪ? ತುಂಬ ದುಡ್ಡು ಎಷ್ಟಿದ್ರೆ ಅಷ್ಟು ಸಾಕು. ಎಷ್ಟು ದಿನ ಇರುತ್ತೆ ಆ ವೈರಾಗ್ಯ? ಒಂದು ವಾರ ಇದ್ದರೆ ಭಾಳ ಒಳ್ಳೆಯದು, ಒಂದು ತಿಂಗಳಿದ್ರೆ ಇರ್ಬೋದು. ಆಮೇಲೆ ಸೀರೆ ಅಂಗಡಿಗೆ ಟ್ರಿಪ್ಪು, ಜೀನ್ಸ್ ಅಂಗಡಿಗೆ ಟ್ರಿಪ್ಪು, ಟೀ ಶರ್ಟ್ ಅಂಗಡಿಗೆ ಟ್ರಿಪ್ಪು, ಮನೆ ಕಟ್ಟು. ಒಂದು ಮನೆ ಅಲ್ಲ, 2-3. ತಪ್ಪಿಲ್ಲ, ಯಾವುದ್ರಲ್ಲೂ ತಪ್ಪಿಲ್ಲ. ಹೇಗೆ ಕೆಲಸ ಮಾಡುತ್ತೆ ವಿವೇಕ ಅಂತ. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ? ಅದು ಎಲ್ಲಿಂದ ಬರ್ತಾ ಇದೆ ಗೊತ್ತಾ ನಿನಗೆ? ನನಗೆ ಸಾವಿಲ್ಲ ಅನ್ನೋ ಒಂದು ದೃಢ ನಂಬಿಕೆ ನಿನಗೆ ಎಲ್ಲಿಂದ ಬರ್ತಾ ಇದೆ ಗೊತ್ತಾ? ನಿನ್ನ ಆತ್ಮಕ್ಕೆ ಸಾವಿಲ್ಲಪ್ಪ. ಎಲ್ಲಿದೆ ಆತ್ಮಕ್ಕೆ ಸಾವು? ದೇಹಕ್ಕೆ ಸಾವಿದೆ. ಆತ್ಮಕ್ಕೆ ಸಾವಿದೆಯಾ? ಇಲ್ಲ. ಅದಕ್ಕೆ ನಿನ್ಗದು ಒಳಗಡೆ ಎಲ್ಲರೂ ಸಾಯೋದು ನೋಡಿದ್ರು ನಾನು ಸಾಯ ಹೋಗಿ ಯಾವತ್ತೋ ಒಂದಿನ ಸಾಯ್ತೀನಿ, ಯಾವತ್ತೋ ಅಲ್ವಾ? ಇಲ್ಲಿರ್ಲಿ ಬಿಡಿ. ಅಂದರೆ ನಿಜವಾಗ್ಲೂ ಒಳಗಡೆ ಏನನ್ನುತ್ತೆ? ನೀನೇನು ಸಾಯಲ್ಲ ಬಿಡಿ. ಅದಕ್ಕೆ ನಾವು ಮಲ್ಕೊಂಡಾಗ ಫ್ರೆಂಡಿಗೆ ಹೇಳ್ತೀವಿ, ನಾಳೆ 10:00 ಮೀಟ್ ಮಾಡೋಣ. ಆ ಹೋಟೆಲಾ? ಸರಿ ಬರ್ತೀನಿ ಬಿಡು, ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಎಷ್ಟು ದೃಢ ನಂಬಿಕೆ. ನಾಳೆ ನಾನು ಎದ್ದಿರ್ತೀನಿ, ಜೀವಂತವಾಗಿರ್ತೀನಿ, 10 ಗಂಟೆಗೆ ಹೋಗ್ತೀನಿ, ನನ್ನ ಫ್ರೆಂಡ್ ಜೊತೆ ಕಾಫಿ ಕುಡಿತೀನಿ. ಮೋಸ್ಟ್ ಆಫ್ ದ ಟೈಮ್ ಇಟ್ ವರ್ಕ್ಸ್, ನಡೆಯುತ್ತೆ. ಆದರೆ ಒಳಗಡೆ ನಂಬಿಕೆ ಏನು ನಮಗೆ? ನಾಳೆ ನಾನು ಇರ್ತೀನಿ, ನಾಡಿದ್ದಿರ್ತೀನಿ. ಲೋನ್ ತಗೋತೀವಿ, 10 years ಲೋನ್. ನಾನು ಇರ್ತೀನಿ, ತೀರ್ಸಕ್ಕಿರ್ತೀನಿ. ಸೊ ಎವ್ರಿ ಮೂಮೆಂಟ್ ನಾನು ಇರ್ತೀನಿ. ಯಾಕೆ? ಆತ್ಮ ಸಾವಿಲ್ಲ. ಮತ್ತೆ ನಿತ್ಯ. ನಾವು ಹೇಳ್ತೀವಿ, ನಾನು ಸಣ್ಣವನಾಗಿದ್ದಾಗ ತಾತ ಮೊಮ್ಮಗನ ಕತೆ ಹೇಳ್ತಾ ಇದ್ದಂತೆ. ನೋಡಿ, ಸಣ್ಣವನಾಗಿದ್ದಾಗ ಅಲ್ಲಿ ಕೊಳ ಕಾಣುತ್ತಲ್ಲ, ನಾವೆಲ್ಲ ಈಜ್ತಾ ಇದ್ವಿ ಗೊತ್ತಾ? ಆಮೇಲೆ 10 ವರ್ಷದ ಹಿಂದೆ ನಾನು ಮೈಸೂರಲ್ಲಿದ್ದೆ, 5 ವರ್ಷದ ಹಿಂದೆ ಮುಂಬೈಯಲ್ಲಿದ್ದೆ, ಇವಾಗ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ. ಆಗ ಮೊಮ್ಮಗ ಕೇಳ್ತಾನೆ, ತಾತ ನಿನ್ನ ಫೋಟೋ ತೋರಿಸ್ತಾ ಇದೆಯಲ್ಲ, ನದಿಲಿ ಈಜೋ ಫೋಟೋ, ಸರೋವರದಲ್ಲಿ ಈಜೋ ಫೋಟೋ, ಅದೇನು ನೀನು ನನ್ನ ಥರನೇ ಇದೆಯಾ? ಒಂದು ಚಡ್ಡಿ ಹಾಕ್ಕೊಂಡು ಒಂದು 5-6 ವರ್ಷ. ಆಮೇಲಿಂದ ಹೋದ ವರ್ಷ 5 ವರ್ಷದ ಹಿಂದೆ ತೆಗೆದಿರೋ ಫೋಟೋ ನೋಡು, ಎಷ್ಟೊಂದು ಕೂದಲಿದೆ ನಿಂಗೆ. ಇವಾಗ ನೋಡು, ಅಯ್ಯೋ ನಿನ್ನ ಬೋಡ್ತಲೆ. ದೇಹ ಮನಸ್ಸು ಬುದ್ಧಿ ಬದಲಾಗ್ತಾನೆ ಇದೆ. ಆದರೆ ತಾತ ಏನು ಹೇಳ್ತಿದ್ದಾನೆ? ನಾನೇ ಈಜ್ತಾ ಇದ್ದೆ,
ನಾನು ಮೈಸೂರಲ್ಲಿದ್ದೆ, ನಾನು ಮುಂಬೈಯಲ್ಲಿದ್ದೆ, ನಾನೀಗ ಬೆಂಗಳೂರಲ್ಲಿದ್ದೀನಿ. ಆ ನಾನು ಕಾಮನ್ ಫ್ಯಾಕ್ಟರ್ ಯಾವುದು? ಆತ್ಮ. ಸಾಕ್ಷಿ ಒಂದೇ ಬದಲಾಗದೆ ಇರುವುದು ಉದ್ದಕ್ಕೂ. ನನಗೇನು ಅನ್ಸುತ್ತೆ, ಯಾರೋ ಎಷ್ಟು ಬದಲಾಗ್ಬಿಟ್ಟಿದ್ದೀರ ರೀ, ನಿಮ್ಮನ್ನು ರೆಕಗ್ನೈಸೇ ಮಾಡೋಕ್ಕಾಗಲ್ಲ. ಅವಾಗ ನನಗೇನು ಅನ್ಸುತ್ತೆ, ನಾನೇನು ಬದಲಾಗಿದ್ದೀನಿ ಆಗಿರ್ಬೋದು, ದೇಹಕ್ಕೆ ವಯಸ್ಸಾಗಿರ್ಬೋದು, ಆದರೆ ಒಳಗಡೆ ನಮಗೆ ಫೀಲಿಂಗ್ ಏನು? ವಿ ಫೀಲ್ ಎವರ್ ದ ಸೇಮ್. ಅದು ಆತ್ಮದ ಒಂದು ಕ್ವಾಲಿಟಿ. ಕಂಟಿನ್ಯೂಟಿ ಇದೆಯಲ್ಲ, ನಾನು ಅಲ್ಲಿದ್ದಿದ್ದು, ನಾನು ಇದು ಮಾಡಿದ್ದು, ಆ ಕಂಟಿನ್ಯೂಟಿ ಯಾವುದರಿಂದ ಬರ್ತಾ ಇದೆ? ಆತ್ಮದಿಂದ ಬರ್ತಾ ಇರೋದು ಅದು. ಮತ್ತೆ ಇಲ್ಲಿ ಬಾಡಿದ ಹೂ ನೋಡ್ತೀವಿ, ಫ್ರೆಶ್ ಹೂ ನೋಡ್ತೀವಿ. ಮಡಿಕೆ ಒಡೆದೋದ್ರೆ ಚೂರು ಚೂರಾಗತ್ತೆ. ಆ ಪುಡಿನ ಚೆನ್ನಾಗಿ ಕುಟ್ಬಿಟ್ಟು ಪೌಡರ್ ಮಾಡಿಬಿಟ್ರೆ ಮತ್ತೆ ಮಣ್ಣಾಗತ್ತೆ, ಮಣ್ಣಲ್ಲಿ ಹೋಗುತ್ತೆ. ಒಳ್ಳೆ ಹೂ ಇವತ್ತು ಅರಳಿದೆ, ರೋಸು ಗಾರ್ಡನ್ನಲ್ಲಿ ಅಂತ ಮೂಸ್ಕೊಂಡು ಇವತ್ತು ಬಂದಿದ್ದೀವಿ ವಾಸನೆ ನೋಡಿ. ನಾಳೆ ಅಷ್ಟೊತ್ತಿಗೆ, ನಾಡಿದ್ದಷ್ಟೊತ್ತಿಗೆ ಬಾಡೋಗತ್ತೆ, ಆಮೇಲೆ ಕೆಳಗೆ ಉದುರೋಗುತ್ತೆ, ಆ ಪೆಟಲ್ಸ್ ಎಲ್ಲ ಒಣಗೋಗುತ್ತೆ, ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ಮತ್ತೆ ಮಣ್ಣಾಗುತ್ತೆ. ಅದಕ್ಕೆ ವೇದಾಂತ ಏನು ಹೇಳುತ್ತೆ? ಸತ್ ತತ್ವ ಇದೆಯಲ್ಲ, ಎಕ್ಸಿಸ್ಟೆನ್ಸ್, ಇಟ್ ಟೇಕ್ಸ್ ಡಿಫ್ರೆಂಟ್ ಫಾರ್ಮ್ಸ್. ಯಾವುದಕ್ಕೂ ಹುಟ್ಟು ಸಾವು ಅನ್ನೋದಿಲ್ಲ. ಎಲ್ಲವೂ ಕೂಡ ಅವ್ಯಯ, ಅಭವ. ಈ ಸತ್ತತ್ವ ಬೇರೆ 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 ರೂಪಗಳನ್ನು ತಾಳುತ್ತೆ ಅಷ್ಟೆ. ಸತ್ತತ್ವಕ್ಕೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ವೇದಾಂತ ನಮಗೆ ಹೇಳ್ತಾ ಇದೆ. ಮತ್ತೆ ಇಲ್ಲೇನು ನೋಡ್ತಾ ಇದ್ದೀವಿ ನಾವು? ಯಾರಲ್ಲಿ ಡಾನ್ಸ್ ಮಾಡ್ತಾ ಇರೋದು? ಶಿವನ? ಅದು ಸರಿಯಾಗಿ ನೋಡಿ. ಅರ್ಧನಾರೀಶ್ವರ. ಒಂದು ಕಡೆ ಪುರುಷ, ಒಂದು ಕಡೆ ಪ್ರಕೃತಿ. ಶಿವ ಶಕ್ತಿ. ಶಿವ ಇಲ್ಲದೆ ಶಕ್ತಿ ಇಲ್ಲ. ಶಕ್ತಿಯಲ್ಲಿ, ಶಿವನಲ್ಲಿ ಶಕ್ತಿ ಅಡಕವಾಗಿದ್ದಾಳೆ. ಶಕ್ತಿ ವ್ಯಕ್ತವಾಗಬೇಕಾದ್ರೆ, ಪ್ರಕೃತಿ ವ್ಯಕ್ತವಾಗಬೇಕಾದ್ರೆ ಶಿವ ಅಂದರೆ ಚೈತನ್ಯ ಬೇಕೇ ಬೇಕು. ಆ ಪೂರ್ಣ, ಅವೆರಡು ಒಟ್ಟಿಗೆ ಸೇರಿದಾಗ ಒಂದು ಪೂರ್ಣತೆ ಬರುತ್ತೆ. ಮತ್ತೆ ಇಲ್ಲೊಬ್ರು ನಿದ್ದೆ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಹೊದ್ಕೊಂಡು, ಚಳಿಗಾಲ. ಇವತ್ತು ಬೆಳಗ್ಗೆ ಸ್ವಲ್ಪ ಸಣ್ಣ ಮಳೆ ಕೂಡ ಇತ್ತು. ಯಾರಿಗನ್ನಿಸ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ಲ? ನನಗೆ ಅನ್ನಿಸ್ತು. ನನ್ನ ಅಲಾರ್ಮ್ ಹೊಡೀತು. ಮನೇಲಿ ಗೆಸ್ಟ್ ಇದ್ದಾರೆ, ಅವ್ರದ್ದೆಲ್ಲ ತಿಂಡಿ ಎಲ್ಲ ಆಯ್ತಾ ನೋಡ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು. ಇನ್ನೊಂದು 10 ನಿಮಿಷ ಮಲ್ಕೊಂಬಿಡ್ಲ? ಒಳ್ಳೆ ಚಳಿ, ಆ ಬೆಚ್ಚಗೆ ಹೊತ್ಕೊಂಡು ರಗ್ಗು. ಯಾಕನ್ಸುತ್ತೆ? ಗಾಢ ನಿದ್ರೆಯಲ್ಲಿ ಎಷ್ಟು ಭಾಗ ಇತ್ತು ನನ್ನಲ್ಲಿ? ಗಾಢ ನಿದ್ರೆಯಲ್ಲಿ ಕನಸು ಇರಲಿಲ್ಲ. ದೇಹ, ಮನಸ್ಸು, ಬುದ್ಧಿ, ಪ್ರಪಂಚ, ಹೆಸರು, ನಾಮ, ರೂಪ ಏನೂ ಇರಲಿಲ್ಲ. ಭಾಗನೇ ಇರಲಿಲ್ಲ. ನಾನು ಬೇರೆ, ಭಗವಂತ ಬೇರೆ, ಜಗತ್ತು ಬೇರೆ ಇತ್ತ ಗಾಢ ನಿದ್ರೆಯಲ್ಲಿ. ಬೌಂಡ್ರಿನೇ ಇರಲಿಲ್ಲ. ಅಖಂಡ, ಆಪೂರ್ಣ. ಪ್ರತಿದಿನ ನಾನು ಗಾಢ ನಿದ್ರೆಗೆ ಹೋಗ್ಬೇಕಾದ್ರೂ ಪೂರ್ಣವಾದ ಸ್ಥಿತಿ, ಅದೇ ಸದಾ ಪೂರ್ಣ ಸ್ಥಿತಿ ಇರುತ್ತೆ. ಅದು ನನ್ನ ನಿಜ ಸ್ವರೂಪ. ಅದನ್ನು ಎಚ್ಚರವಾಗಿರುವಾಗ ಅರಿತ್ಕೋ ಅಂತ ರಮಣರು ಹೇಳ್ತಾ ಇದ್ದಾರೆ. ಸೊ ಕಿಂ ಸ್ವರೂಪಮಿತ್ ಆತ್ಮದರ್ಶನೆ ಕೇಳಿದ್ರೆ ನಾವು ಆತ್ಮದ ಸ್ವರೂಪ ಏನು, ಲಕ್ಷಣಗಳೇನು ಅಂತ ಏನು ಬರುತ್ತೆ ನಮಗೆ ಉತ್ತರ? ಅದಕ್ಕೆ ಅವ್ಯಯ, ಸಾವಿಲ್ಲ, ಅಭವ, ಹುಟ್ಟಿಲ್ಲ, ಸದಾ ನಿತ್ಯ, ಬದಲಾವಣೆ ಇಲ್ಲ, ಆಪೂರ್ಣ, ಸದಾ ಪೂರ್ಣ, ಚಿತ್, ಅರಿವು, ಸುಖಂ, ಆನಂದ ಅಂತ ನಮಗೆ ಅರ್ಥ ಆಗುತ್ತೆ. ಎಲ್ಲಿ ಖಂಡಗಳಿಲ್ವೋ ಅಲ್ಲಿ ಆನಂದ ಶಾಶ್ವತ. ಇದು ಕೊನೆಯದು ಒಂದು ತಿಳ್ಕೊಂಡು ಇವತ್ತು ಸ್ಟಾಪ್ ಮಾಡೋಣ. ದೇಸೂರಮ್ಮಾಳ್ ಅಂತ ಒಬ್ರು, ದೇಸೂರ್ ಅಂತ ಇದೆ, ತಿರುವಣ್ಣಾಮಲೆಗೆ ಸ್ವಲ್ಪ ಹತ್ತಿರವಾದಂಥ ಊರು. ಇವ್ರ ಹೆಸರು ಅಖಿಲಾಂಡಮ್ಮ ಅಂತ. ಫೋಟೋ ಹಾಕಿದ್ದೀನಲ್ಲ ಅವ್ರದ್ದು. ಅವರು ರಮಣರು ಭಾಳ ಮೊದಲು ತಿರುವಣ್ಣಾಮಲೆಗೆ ಬಂದಾಗಲೇ ನೋಡಿರ್ತಾರೆ ಅವ್ರನ್ನ. ಅವರು ಸ್ಕಂದಾಶ್ರಮಲ್ಲಿದ್ದಾಗ ದಿನ ಅಡುಗೆ ಮಾಡಿ ತೊಗೊಂಡು ಹೋಗಿ ರಮಣರು ಅವ್ರ ಭಕ್ತರಿಗೆಲ್ಲ ಬಡಿಸ್ತಾ ಇರ್ತಾರೆ. ರಮಣರಿಗೆ ಮಾತ್ರ ಅಡುಗೆ ಕೊಡೋದಕ್ಕಾಗೋದಿಲ್ಲ. ದೇಸೂರಮ್ಮ ಹೇಳ್ತಾರೆ, ಇವರೊಬ್ಬರೇ ಜ್ಞಾನಿಗಳು. ನಾನು ನೋಡಿರೋದು ಏನಂದರೆ, ಅವ್ರಿಗೆ ಏನು ಕೊಟ್ಟರು ಹಂಚ್ಬಿಡ್ತಾರೆ, ಹಂಚ್ಕೊಳ್ದೆ ತಿನ್ನೋದಿಲ್ಲ ಅವರು. ಒಂಚೂರು ಚೆನ್ನಾಗಿದೆ, ಸ್ವಲ್ಪ ಜಿಲೇಬಿ ನಾನೊಬ್ಬನೇ ಹಿಂಗೆ ಗುಟ್ಟಾಗಿ ತಿನ್ಬಿಡ್ತೀನಿ, ಒಂದು ಎಕ್ಸ್ಟ್ರಾ ಜಿಲೇಬಿ. ಸಾಧ್ಯನೇ ಇಲ್ಲ ರಮಣರಿದ್ದಿದ್ದ ಕಡೆ.
ಸೊ ಆ ಥರ ಹೋಗಿ ಅವರು ಸೇವೆ ಮಾಡ್ತಾ ಇರ್ತಾರೆ ಒಂದೇ ಸಮ. ಒಂದು ದಿನ ಹುಣ್ಣಿಮೆ ರಾತ್ರಿ ಆಗ ಒಬ್ಬರು ಸಾಧುಗಳು ಹೇಳ್ತಾರೆ, ದೇಸುರಮ್ಮ, ರಮಣರು ಅವರನ್ನು ದೇಸುರಮ್ಮ ಅಂತ ಕರೀತಿರ್ತಾರೆ, ದೇಸೂರಿಂದ ಬಂದವರು ಅಂತ. ಎಲ್ಲರೂ ಅದೇ ಹೆಸರನ್ನು ಹಿಡಿದು ಬಿಡ್ತಾರೆ, ದೇಸುರಮ್ಮ ನೀನು ಹೇಗೂ ಭಗವಾನ್ರ ಹತ್ರ ಹೋಗ್ತೀಯ, ಅವ್ರಿಗಿಂತ ಒಳ್ಳೆ ಜ್ಞಾನಿಗಳು ಲಭ್ಯನೇ ಆಗೋದಿಲ್ಲ. ಇವತ್ತು ಹುಣ್ಣಿಮೆ ರಾತ್ರಿ ಭಾಳ ಪ್ರಶಸ್ತವಾದಂಥ ಕಾಲ, ಅವ್ರಿಗೆ ಕೇಳು, ನನಗೆ ಒಂದು ಉಪದೇಶ ಮಂತ್ರ ದೀಕ್ಷೆ ಕೊಡಿ ಭಗವಾನ್, ನಾನು ಸಾಧನೆ ಮಾಡೋದಕ್ಕೆ ದೀಕ್ಷೆ ಕೊಡಿ ಅಂತ ಕೇಳಿ ಒಂದು ದೀಕ್ಷೆ ಪಡ್ಕೊಂಬಿಡು ಅಂತ ಹೇಳ್ತಾರೆ. ಸರಿ, ದೇಸುರಮ್ಮ ರಾತ್ರಿ ಹೋಗ್ತಾರೆ, ಊಟ ಎಲ್ಲ ಬಡಿಸಿದ್ಮೇಲೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಸಾಮಾನ್ಯ ಆ ಕಡೆ ಹೋಗ್ಬಿಡೋರು, ನಿಂತೇ ಇರ್ತಾರೆ. ಯಾಕೆ ರಮಣರು, ದೇಸುರಮ್ಮಳು ಹೆಂಗಿದ್ಯಾ, ಏನು ಬೇಕು, ಏನಾದ್ರು ಬೇಕಿತ್ತಾ? ದೇಸುರಮ್ಮಳು ಹೇಳ್ತಾರೆ, ಭಗವಾನ್ ನಂಗೊಂಚೂರು ದೀಕ್ಷೆ ಮಂತ್ರ ಉಪದೇಶ. ಕೇಳೋಕ್ಕೂ ಸ್ವಲ್ಪ ಹಿಂಜರಿಕೆ ಅವರು. ಓ, ನಿಂಗೆ ದೀಕ್ಷೆ ಬೇಕಾ, ನಿಂಗೆ ಉಪದೇಶ ಮಂತ್ರ ಬೇಕಾ, ಕೂತ್ಕೋತಾರೆ. ಆಗ ಭಗವಾನ್ರು ಹೇಳ್ತಾರೆ, ಉನ್ನೇ ಬಿಡಾದೆ ಇರು, ತಮಿಳ್ನಲ್ಲಿ, ನಿನ್ನನ್ನು ನೀನು ಬಿಡದೇ ಇರು, ನಿನ್ನತನವನ್ನ ಬಿಡದೇ ಇರು, ನಿನ್ನ ನಿಜ ಸ್ವರೂಪದ ಅರಿವನ್ನ ಬಿಡದೇ ಇರು. ಯಾವ ಅರಿವದು? ಐ ಆಮ್, ನಾನಿದ್ದೀನಿ. 2 ನಿಮಿಷ ಸಿಗತ್ತಾ ದಿನದಲ್ಲಿ? ಇಲ್ಲಿಂದ ನಾನು ಗೇಟ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ, ಆಟೋ ಹಿಡಿಬೇಕು, ಬಸ್ ಹಿಡಿಬೇಕು, 2 ನಿಮಿಷ ಟೈಮ್ ಇದೆಯಾ? ಮನಸ್ಸಿನಲ್ಲಿ ಗಮನ ಎಲ್ಲಿ ಹರಿಸ್ಬೇಕು? ನಾನಿದ್ದೀನಿ ಅಷ್ಟೇ. ಅಲ್ಲಿ ಇಟ್ಕೊಂಡಿದ್ರೆ ಆಯಿತು, ನಾನಿದ್ದೀನಿ. ತರಕಾರಿ ಹೆಚ್ಚ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೆ, ಗಮನ ಎಲ್ಲಿರಬೇಕು? ನಾನಿದ್ದೀನಿ. ಟ್ರೈ ಮಾಡಿ, ಒಂದೇ 1 ನಿಮಿಷ, ನಾನಿದ್ದೀನಿ, ಕಣ್ಣು ಮುಚ್ಕೊಳ್ಳಿ, 1 ನಿಮಿಷ. ಅದನ್ನು ಮತ್ತೆ ಜಪ ಥರ ಹೇಳ್ಕೊಳ್ಳೋದು ಬೇಕಿಲ್ಲ. ಆ ಒಂದು ನೇರವಾದ ಅರಿವಿದೆ ನಮಗೆ, ನಾನಿದ್ದೀನಿ. ಆ ಅರಿವಿನಲ್ಲಿ ಇರೋದಷ್ಟೆ. ಮನಸ್ಸು ಎಲ್ಲೋ ಹೊರಟೋದ್ರೆ ಮತ್ತೆ ನಾನಿದ್ದೀನಿ ಅಲ್ಲಿಗೆ ತಗೊಂಡ್ಬರೋದು. ಫೋನ್ ರಿಂಗ್ ಆಗೋದು ಕೇಳಿಸ್ತಾ ಇದೆ. ಯಾಕೆ ಕೇಳಿಸ್ತಾ ಇದೆ? ನಾನಿದ್ದೀನಿ. ಕಣ್ಣು ತೆಕ್ಕೊಂಡು 10 ಸೆಕೆಂಡು ನಾನಿದ್ದೀನಿ, ಹಾಗೆ ಒಳಗಡೆ ಅದೇ ಗಮನ, ಹೊರಗಡೆ ಎಲ್ಲ ಕಾಣಿಸ್ತಾ ಇದೆ, ನಾನಿದ್ದೀನಿ. ಯಾಕೆಲ್ಲ ಕಾಣಿಸ್ತಾ ಇದೆ? ನಾನಿದ್ದೀನಿ. ಇದು ಸಾಕ್ಷಿಯ ಸ್ಥಿತಿ. ಎಷ್ಟು ಯೋಚನೆಗಳು ಬಂದಿತ್ತು, ಎಷ್ಟು ಯೋಚನೆಗಳು ಬಂತು ಇದು ಮಾಡುವಾಗ? ಏನು ಬರಲ್ಲ, ನಾವೇನು ಫೈಟೇ ಮಾಡ್ತಾ ಇಲ್ಲ. ಯೋಚನೆ ಬಂತಾ? ಯಾಕೆ ಬಂತು? ನಾನಿದ್ದೀನಿ ಅಷ್ಟೆ. ಅದರಿಂದ ಯೋಚನೆ ಬಂತು. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಯೋಚನೆ ನಾನಲ್ಲ. ಯೋಚನೆ ಯಾರಿಗೆ ಗೊತ್ತಾಗ್ತಾ ಇದೆ? ಅದು ನಾನು, ಸಾಕ್ಷಿ ನಾನು, ಆ ಚೈತನ್ಯ ನಾನು. ಯಾವಾಗ ಟೈಮ್ ಇರುತ್ತೆ ಇದಕ್ಕೆ? ಬಡಿ ಇಲ್ಲ, ಮೈಲ್ಗೆ ಇಲ್ಲ, ಸ್ನಾನ ಆಗ್ಬೇಕಂತಿಲ್ಲ, ಅಲ್ಲಿ ಮಾಡಬಾರ್ದಂತಿಲ್ಲ, ಇಲ್ಲಿ ಮಾಡಬಾರ್ದಂತಿಲ್ಲ. ಡೆಡಿಕೇಟೆಡ್ ಟೈಮ್ ಇಟ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ 5 ನಿಮಿಷ, 10 ನಿಮಿಷ, 15 ನಿಮಿಷ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ. ಇಲ್ಲದೇ ಇದ್ರೆ ಏನು ಮಾಡ್ತಾ ಇದ್ದಾಗಲೂ ಅದಕ್ಕೆ ಕಾನ್ಷಿಯಸ್ ಥಿಂಕಿಂಗ್ ಬೇಡ. ಅಂದರೆ ಕಾನ್ಷಿಯಸ್ ಥಿಂಕಿಂಗ್ ಬೇಕಿದ್ದಾಗ ಎಂಗೇಜ್ ದ ಮೈಂಡ್.
ಕಾನ್ಷಿಯಸ್ ಥಿಂಕಿಂಗ್ ಬೇಕಿಲ್ಲ ಅಂದಾಗ ಐ ಆಮ್. ಉನ್ನೈ ಬಿಡಾದೆ ಇರು. ನಿನ್ನ ನಿಜ ಸ್ವರೂಪದಲ್ಲಿ ನೆಲೆಸಿರು. ಎಷ್ಟೆಷ್ಟು ಹೋಗಿ ನೆಲೆಸ್ತಾ ಇರ್ತೀವೋ ಅದೇ ನಮ್ಮ ಸಹಜ ಸ್ಥಿತಿ ಆಗ್ಬಿಡುತ್ತೆ. ವಿ ಆಪರೇಟ್ ಫ್ರಮ್ ದೇರ್. ಅದು ಆತ್ಮನಿಷ್ಠತೆ. ವಿ ಡೋಂಟ್ ಫೈಟ್ ವಿತ್ ಥಾಟ್ಸ್. ವಿ ಡೋಂಟ್ ಟ್ರೈ ಟು ಸೈಲೆನ್ಸ್ ದ ಮೈಂಡ್. ವಿ ಅಬೈಡ್ ಆಸ್ ದ ಸೆಲ್ಫ್. ಆತ್ಮನಾಗಿ ಇದ್ದೀವಿ ನಾವಷ್ಟೆ. ನನ್ನ ನಿಜ ಸ್ವರೂಪ ನಾನು ರೆಕಗ್ನೈಸ್ ಮಾಡ್ತಾ ಇದ್ದೀನಿ ಅಷ್ಟೆ. ಹೊಸದಾಗಿ ಏನು ಪಡ್ಕೋತಾ ಇಲ್ಲ. ಇದೇ ನಮಗೆ ರಮಣರು ಕೊಟ್ಟಂಥ ಜ್ಞಾನ. ನಮ್ಮ ಪ್ರಣಾಮಗಳನ್ನು ಶ್ರೀರಮಣ ಮಹರ್ಷಿಗಳ ಚರಣಗಳಿಗೂ ನಮ್ಮ ಕೃತಜ್ಞತೆಯನ್ನು ಅವರ ಜ್ಞಾನಕ್ಕಾಗಿ ಅವರಿಗೆ ಅರ್ಪಿಸ್ತಾ, ಈ ಒಂದು ನಮ್ಮೆಲ್ಲರಿಗೂ ಸತ್ಸಂಗದ ಅವಕಾಶ ಕಲ್ಪಿಸ್ಕೊಟ್ಟ ಬ್ರಹ್ಮವಿದ್ಯಾ ಸಮಾಜದ ಸ್ಥಾಪಕರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಎಲ್ಲ ಗುರು ಮಹಾತ್ಮರಿಗೂ ಅರ್ಪಿಸ್ತಾ, ಈ ಅರಿವು, ನಿಜ ಸ್ವರೂಪದ ಅರಿವು ಸದಾ ನಮ್ಮಲ್ಲಿ ಮಿಡಿತಾ ಇರಲಿ. ಅವರ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಈ ಜಿಜ್ಞಾಸವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.